Good afternoon, my dear students. In last class we discussed what is ionic bond and example we discussed. Remember, in the last video we discussed that is what is ionic bond and example. It's very simple. Ionic bond. Ionic bond is formed by the complete transfer of one or more electrons from outermost shell of one atom to outermost shell of another atom. ಹಿಂಗಾದ್ರೂ ಡೆಫಿನೇಷನ್ ಕೊಡಿ. ಅಥವಾ ionic bond is the electrostatic force of attraction between two oppositely charged ions which are formed by the transfer of electrons. ಅರ್ಥ ಆಯ್ತಾ? ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಿ ಎರಡು ಆಪೋಸಿಟ್ಲಿ ಚಾರ್ಜ್ ಐನ್ಸ್ ಫಾರ್ಮ್ ಆಗಿದ್ರೆ ಆ ಎರಡರ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಯಾನಿಕ್ ಬಾಂಡ್ ಅಂತ ಕರಿತೀವಿ. ಬರೀಬಹುದಾ? It is the electrostatic force of attraction. Ionic bond is the electrostatic force of attraction between two oppositely charged ions which are formed by the transfer of electrons. ಯಾವ oppositely charged ions ಫಾರ್ಮ್ ಆಗುತ್ತೆ ನೋಡು, ಅವು ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಫಾರ್ಮ್ ಆಗಿದ್ರೆ ಆ ಎರಡರ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ಅಯಾನಿಕ್ ಬಾಂಡ್ ಅಂತ ಕರಿತೀವಿ. ಎಕ್ಸಾಂಪಲ್ ನಾವು NaCl ಡಿಸ್ಕಸ್ ಮಾಡಿದ್ವಿ, ಹೌ NaCl ಇಸ್ ಫಾರ್ಮ್ ಡಿಸ್ಕಸ್ ಮಾಡಿದ್ವಿ. ಇನ್ನು ಬೇರೆ ಬೇರೆ ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋದು. ಫಾರ್ ಎಕ್ಸಾಂಪಲ್ಸ್ ಯು ಟೇಕ್ ಕ್ಯಾಲ್ಸಿಯಂ ಕ್ಲೋರೈಡ್. ಅರ್ಥ ಆಯ್ತಾ? ಕ್ಯಾಲ್ಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ how many valence electrons are present? ಅರ್ಥ ಆಯ್ತಾ? ಅರೌಂಡ್ ದ ಕ್ಯಾಲ್ಸಿಯಂ ದೇರ್ ಆರ್ 2 valence electrons ಅಲ್ವಾ? ಅಟಾಮಿಕ್ ನಂಬರ್ 20 ತಾನೆ. ಅರ್ಥ ಆಯ್ತಾ? ಆರ್ಗಾನ್ 4s2, ಆ 4s ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಇಲ್ಲಿ 2 ಡಾಟ್ಸ್ ಆಗಿ. ಅರ್ಥ ಆಯ್ತಾ? ನಿಮಗೆ ಇನ್ನ ಕ್ಲೋರೈಡ್ ಸುತ್ತಲೂ ಗೊತ್ತಿದೆ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ? 7 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ. ಟು ಫಾರ್ಮ್ an octet how many electrons? Only 1 electron less. ಯಾವುದಕ್ಕೆ? ದಟ್ ಈಸ್ ಒಂದೊಂದು ಕ್ಲೋರಿನ್ಗೂ. ಬಟ್ ಇಲ್ಲಿ 2 ಕ್ಲೋರಿನ್ಸ್ ಬೇಕಾಗತ್ತೆ. ಯಾಕೆ ಹೇಳಿ? ಇಲ್ಲಿ ಕೊಡ್ತಕ್ಕಂಥದ್ದು 2 ಎಲೆಕ್ಟ್ರಾನ್ಸ್ ಕೊಡ್ತಾ ಇದ್ದಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥದ್ದು ಒಂದೇ ಇದ್ರೆ ಆಗಲ್ಲ. ಅದರಿಂದ 2 ClC. ಅರ್ಥ ಆಯ್ತಾ? ನೋಡಿ, ಈ 1 ಎಲೆಕ್ಟ್ರಾನ್ ಇದಕ್ಕೆ ಟ್ರಾನ್ಸ್ಫರ್ ಆಗಿಬಿಟ್ಟು ಇದು ದಟ್ ಈಸ್ Cl ಮೈನಸ್ ಆಗುತ್ತೆ. ಈ 1 ಎಲೆಕ್ಟ್ರಾನ್ ಇದಕ್ಕೆ ಟ್ರಾನ್ಸ್ಫರ್ ಆಗಿಬಿಟ್ಟು ಇಲ್ಲಿ Cl ಮೈನಸ್ ಆಗುತ್ತೆ. ಅರ್ಥ ಆಯ್ತಾ? ಅವಾಗ ಏನಾಗುತ್ತೆ? ಇದು Ca2+. ದಟ್ ಇಂಡಿಕೇಟ್ಸ್ ದಟ್ ಈಸ್ Ca2+ minus ಅರ್ಥ ಆಯ್ತಾ? ಓರ CaCl2. ಅರ್ಥ ಆಯ್ತಾ? ನೋಡಿಲ್ಲಿ ಒಂದೊಂದು Clಗೂ ಒಂದೊಂದು ಎಲೆಕ್ಟ್ರಾನ್ ಪಡ್ಕೊಂಡಿದೆ ಕ್ಯಾಲ್ಸಿಯಂ ಇಂದ. ಅಲ್ಲಿಗೆ 2 Cls ಬೇಕಾಗುತ್ತೆ. ಅದರಿಂದ CaCl2. ಅರ್ಥ ಆಯ್ತಾ? ಏನು ಡೌಟ್? ಅದೇ ತರ ನೋಡಿ, ಇದನ್ನು ಬೇಕಾದ್ರೆ ನಾವು ಡಯಾಗ್ರಾಮ್ಸ್ ಮುಖಾಂತರ ಶೋ ಮಾಡ್ಬೋದು. ಇದು ದಟ್ ಈಸ್ ಔಟರ್ ಮೋಸ್ಟ್ ಶೆಲ್ 7 ಎಲೆಕ್ಟ್ರಾನ್ಸ್ ಇರ್ತವೆ, ಇದರಲ್ಲಿ 7 ಎಲೆಕ್ಟ್ರಾನ್ಸ್ ಇರ್ತವೆ, ಇದರಲ್ಲಿ 2 ಎಲೆಕ್ಟ್ರಾನ್ಸ್ ಮಾತ್ರ ಇರುತ್ತೆ. ಇವು ರೆಡಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇದೆ. ಒಂದೊಂದು ಎಲೆಕ್ಟ್ರಾನ್ ಪಡ್ಕೊಂಡು ಏನಾಗುತ್ತೆ? ಸ್ಟೇಬಲ್ ಬರುತ್ತೆ. ಒಂದೊಂದು ಎಲೆಕ್ಟ್ರಾನ್ ಪಡ್ಕೊಂಡು ಸ್ಟೇಬಲ್ ಬಂದಿದೆ. ಇದು ಇದಕ್ಕೊಂದು ಎಲೆಕ್ಟ್ರಾನ್ ಕೊಟ್ಬಿಟ್ಟು ಸ್ಟೇಬಲ್ ಬರುತ್ತೆ. ಇನ್ನೇನು ರೇರ್ ಗ್ಯಾಸ್ ಎಲೆಕ್ಟ್ರಾನ್ಸ್ ಬರುತ್ತೆ. ಅರ್ಥ ಆಯ್ತಾ? ಇದು ಆರ್ಗನ್ ಎಲೆಕ್ಟ್ರಾನ್ಸ್ ಬರುತ್ತೆ, ಇದು ಆರ್ಗನ್ ಎಲೆಕ್ಟ್ರಾನ್ ಬರುತ್ತೆ. ಬೈ ಗೇನಿಂಗ್ 1 electron they becomes chloride ions becomes argon electron configuration. By donating 2 electrons, one from one chlorine atom, another from another to another chlorine atom. ಒಂದು ಕ್ಲೋರಿನ್ ಆಟಮ್ ಒಂದು ಎಲೆಕ್ಟ್ರಾನ್ ಇನ್ನೊಂದು ಕ್ಲೋರಿನ್ ಆಟಮ್ ಡೊನೇಟ್ ಮಾಡಿಬಿಟ್ಟು ಇಟ್ ಬಿಕಮ್ಸ್ ಆರ್ಗನ್ ಎಲೆಕ್ಟ್ರಾನ್ ಕನ್ಫಿಗರೇಷನ್ ಟು ಬಿಕಮ್ ಸ್ಟೇಬಲ್. ಅರ್ಥ ಆಯ್ತಾ? CaCl2. ಅದೇ ತರ MgF2 ಕೂಡ. How many valence electrons present around the magnesium? ಅರ್ಥ ಆಯ್ತಾ? 2 ಸೇಮ್ F ಕೂಡ ಅಷ್ಟೇ. only 7 valence electrons are present. ಇನ್ನೊಂದು F 7 valence electrons. ಅರ್ಥ ಆಯ್ತಾ? ಈ ಎಲೆಕ್ಟ್ರಾನ್ ಇದಕ್ಕೆ, ಈ ಎಲೆಕ್ಟ್ರಾನ್ ಇದಕ್ಕೆ. ಅರ್ಥ ಆಯ್ತಾ? ಡೊನೇಟ್ ಮಾಡಿಬಿಟ್ಟು ಟು ಗಿವ್ ಎ ಮೆಗ್ನೀಷಿಯಂ ಕ್ಲೋರೈಡ್. ಅರ್ಥ ಆಯ್ತಾ? ದಟ್ ಈಸ್ MgCl2. ಅರ್ಥ ಸೇಮ್ ಇದೆ ತರ Mg2+ ಸೇಮ್ ಸರಿ F ತಾನೆ MgF2. ಮೆಗ್ನೀಷಿಯಂ ಫ್ಲೋರೈಡ್ ತಾನೆ ತಗೊಂಡಿರೋದು ಮೆಗ್ನೀಷಿಯಂ ಫ್ಲೋರೈಡ್. ಅದೇ ತರ ಯು ಟೇಕ್ ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಂ ಸಲ್ಫೈಡ್. 2 valence electrons ತಾನೆ. ಸಲ್ಫರ್ ಸುತ್ತಲೂ ಎಷ್ಟು ಇರ್ತವೆ? 6 ಇರ್ತವೆ. 2 electron less to form an octet.
ಇದು 2 electrons more to form ಅಂದ್ರೆ by the loss of 2 electrons it becomes stable, by gaining of 2 electrons it becomes stable. That's why that is Mg2 plus. ಅರ್ಥ ಆಯ್ತಾ? ಇದು 2 ಮೈನಸ್ ನ 2 ಎಲೆಕ್ಟ್ರಾನ್ಸ್ ಪಡ್ಕೊಂಡಿದೆ, ಇದು 2 ಮೈನಸ್. ಅರ್ಥ ಆಯ್ತಾ? ಇದು 2 ಪ್ಲಸ್. ಅಲ್ಲಿ ಏನಾಗುತ್ತೆ ಟೋಟಲಿ ಓವರ್ ಮೆಗ್ನೀಷಿಯಂ ಸಲ್ಫೈಡ್ MgS ಬರಿಬೋದಾ? ದಿಸ್ ಇಸ್ ದ ಈ ಎಲ್ಲ ಕಾಂಪೌಂಡ್ಸ್ ಅಲ್ಲೂ ಕೂಡ ಅಯಾನಿಕ್ ಬಾಂಡ್ ಫಾರ್ಮೇಷನ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಏನು ಎರಡು ಆಪೋಸಿಟ್ಲಿ ಚಾರ್ಜ್ ಅಯಾನ್ಸ್ ಮಧ್ಯದಲ್ಲಿ ಅರ್ಥ ಆಗಿರ್ತಕ್ಕಂಥ ಒಂದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ಅಯಾನಿಕ್ ಬಾಂಡ್ ಅಂತ ಕರಿತೀವಿ. ಬೇಜನ್ ಎಕ್ಸಾಂಪಲ್ಸ್ ಕೊಡ್ಬೋದು. KCl ಕೊಡಿ, KBr ಕೊಡಿ, KI ಕೊಡಿ, NH4Cl ಕೊಡಿ, ಇವೆಲ್ಲ ಅಯಾನಿಕ್ ಸಾಲಿಡ್ಸ್. ಅರ್ಥ ಆಯ್ತಾ? ಇವೆಲ್ಲ ಅಯಾನಿಕ್ ಸಾಲಿಡ್ಸ್. ಅರ್ಥ ಆಗಿದೆಯಾ? ಏನಿ ಡೌಟ್? ಅಲ್ಲಿಗೆ ಎಕ್ಸಾಂಪಲ್ಸ್ ಕೊಡ್ಬೋದಾ? ಟೋಟಲಿ ಅಯಾನಿಕ್ ಬಾಂಡ್ ಇಸ್ ಫಾರ್ಮ್ ಬಿಟ್ವೀನ್, ಅರ್ಥ ಆಯ್ತಾ, ಹೈಲಿ ಎಲೆಕ್ಟ್ರೋ ಪಾಸಿಟಿವ್ S ಬ್ಲಾಕ್ ಎಲಿಮೆಂಟ್ಸ್ ಅಂಡ್ ಹೈಲಿ ಎಲೆಕ್ಟ್ರೋ ನೆಗೆಟಿವ್ P ಬ್ಲಾಕ್ ಎಲಿಮೆಂಟ್ಸ್ ಅಲ್ವಾ? ಅಂದ್ರೆ ದಟ್ ಈಸ್ ಮೆಟಲ್ ಕ್ಯಾಟಯನ್ ಅಂಡ್ ನಾನ್ ಮೆಟಲ್ ಆನಯನ್. ಮೆಟಲ್ ಕ್ಯಾಟಯನ್ ಅಂಡ್ ನಾನ್ ಮೆಟಲ್ ಆನಯನ್ ಮಧ್ಯದಲ್ಲಿ ಫಾರ್ಮ್ ಆಗ್ತಕ್ಕಂಥ ಬಾಂಡ್ಸೇ ಅಯಾನಿಕ್ ಬಾಂಡ್ಸ್. ಗೊತ್ತಿರ್ತಾರೆ ಅಯಾನಿಕ್ ಬಾಂಡ್ ಯಾವ್ದ್ರ ಮಧ್ಯದಲ್ಲಿ ಫಾರ್ಮ್ ಆಗುತ್ತೆ ಅಂತ? ಅರ್ಥ ಆಯ್ತಾ? ಮೆಟಲ್ ಕ್ಯಾಟಯನ್ ಅಂಡ್ ನಾನ್ ಮೆಟಲ್ ಆನಯನ್ ಜೊತೆ ಫಾರ್ಮ್ ಆಗ್ತಕ್ಕಂಥ ಬಾಂಡೇ ಆನಯಾನಿಕ್ ಬಾಂಡ್. ಎಕ್ಸಾಂಪಲ್ಸ್ ಅರ್ಥ ಆಗಿದೆಯಾ? ನೆಕ್ಸ್ಟ್, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಯಾನಿಕ್ ಬಾಂಡ್? ಅರ್ಥ ಆಯ್ತಾ? ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಬಾಂಡ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಅಯಾನಿಕ್ ಬಾಂಡ್. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಬಾಂಡ್ ಅಥವಾ ಎಲೆಕ್ಟ್ರೋವೈಲೆಂಟ್ ಬಾಂಡ್? ನಿಮಗೆ ಈ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಕೂಡ ನಿಮಗೆ ವೆರಿ ಇಂಪಾರ್ಟೆಂಟ್, ತಿಳ್ಕೊಂಡಿರ್ಬೇಕು. ಅರ್ಥ ಆಯ್ತಾ? ನೋಡ್ರಿ, ಪ್ರತಿಯೊಂದು ಬರ್ಕೊಳ್ಳಿ. ಇಷ್ಟು ಎಕ್ಸಾಂಪಲ್ಸ್ ಬರ್ಕೊಂಡಿದ್ರೆ, ಡೆಫಿನೇಷನ್ ಬರ್ಕೊಂಡಿದ್ದಾದ್ಮೇಲೆ ಇವಾಗ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್. ದಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಅಥವಾ ಫೀಚರ್ಸ್ ಆಫ್ ಅಯಾನಿಕ್ ಬಾಂಡ್. ಅರ್ಥ ಆಯ್ತಾ? ದಟ್ ಈಸ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಬಾಂಡ್. ಅರ್ಥ ಆಗಿದೆ? ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್? ಅಯಾನಿಕ್ ಕಾಂಪೌಂಡ್ಸ್ ಅಂತ ಬಿಡಿಸ್, ಅಯಾನಿಕ್ ಬಾಂಡ್ಗಿಂತ ಅಯಾನಿಕ್ ಕಾಂಪೌಂಡ್ಸ್ ಅಂತ ಬರೀ. ಯಾಕಂದ್ರೆ ಅಯಾನಿಕ್ ಕಾಂಪೌಂಡ್ಸ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡೋಣ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್? ನಂಬರ್ 1 ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ನಾವು 4-5 ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಒಂದು 4-5 ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡೋಣ. ನಂಬರ್ 1 ಈಸ್ ಅಯಾನಿಕ್ ಕಾಂಪೌಂಡ್ಸ್. ಅಯಾನಿಕ್ ಕಾಂಪೌಂಡ್ಸ್ ಯಾವುದು? ನೀವು ನೋಡಿರ್ತಕ್ಕಂಥದ್ದು ನೋಡೋಣ. ಮನೆಯಲ್ಲಿರ್ತಕ್ಕಂಥ ಸಾಲ್ಟ್ ನೋಡಿದ್ದೀರಾ? NaCl ನೋಡಿಲ್ವ? ದಟ್ ಈಸ್ ಅಯಾನಿಕ್ ಸಾಲಿಡ್. ಆ ಅಯಾನಿಕ್ ಸಾಲಿಡ್ ಅದ ಅಯಾನಿಕ್ ಕಾಂಪೌಂಡ್ ಬೋತ್ ಇನ್ ಸಾಲಿಡ್ ಸ್ಟೇಟ್ ಆಸ್ ವೆಲ್ ಆಸ್ ಇನ್ ಲಿಕ್ವಿಡ್ ಸ್ಟೇಟ್ ದೇ ಗಿವ್ಸ್ ಅಯಾನ್ಸ್. ಅರ್ಥ ಆಯ್ತಾ? ದಟ್ ಈಸ್ ದ ಅಯಾನಿಕ್ ಕಾಂಪೌಂಡ್ಸ್ ಪೊಸೆಸ್ ಅಯಾನ್ಸ್ ಇನ್ ದ ಸಾಲಿಡ್ ಸ್ಟೇಟ್ ಆಸ್ ವೆಲ್ ಆಸ್ ಇನ್ ದ ಲಿಕ್ವಿಡ್ ಸ್ಟೇಟ್. ಲಿಕ್ವಿಡ್ ಸ್ಟೇಟ್ ಅಲ್ಲಿ ಮತ್ತು ಸಾಲಿಡ್ ಸ್ಟೇಟ್ ಅಲ್ಲಿ ಎರಡರಲ್ಲೂ ಕೂಡ ಅಯಾನ್ಸ್ ನ ಪೊಸೆಸ್ ಮಾಡ್ತವೆ. ಯಾವುದು? ಅಯಾನಿಕ್ ಕಾಂಪೌಂಡ್ಸ್. ಬರೀಬಹುದಾ? ನಂಬರ್ 1 ಅಯಾನಿಕ್ ಕಾಂಪೌಂಡ್ಸ್ ಪೊಸೆಸ್ ಅರ್ಥ ಆಯ್ತಾ? ಅಯಾನ್ಸ್ ಅಂದ್ರೆ ಏನು? ಬೋತ್ ಕ್ಯಾಟಯನ್ಸ್ ಅಂಡ್ ಆನಯನ್ಸ್. ಅರ್ಥ ಆಯ್ತಾ? ಅಯಾನ್ಸ್ ಅಯಾನಿಕ್ ಸಾಲಿಡ್ಸ್ ಪೊಸೆಸ್ ಬೋತ್ ಕ್ಯಾಟಯನ್ಸ್ ಅಂಡ್ ಆನಯನ್ಸ್. ಅದಕ್ಕೋಸ್ಕರ ನಾವು ಅಯಾನ್ಸ್, ಅರ್ಥ ಆಯ್ತಾ, ಅಯಾನ್ಸ್ ಇನ್ both solid as well as solid and liquid state. Ionic compounds possess ions in both solid state as well as liquid state. Solid state allo ions possess ಮಾಡುತ್ತೆ, liquid state allo ions possess ಮಾಡುತ್ತೆ. ಅರ್ಥ ಆಯ್ತಾ? This is the first characteristic feature of a ionic compound. Next, what is the next characteristic feature of ionic compound? Very simple. Ionic compounds generally solids with high melting point. Generally, that is ionic compounds are generally solids with high, that is melting point. Ionic compounds are generally solids with high melting point.
that is greater than 400 degree Celsius. ಅರ್ಥ ಆಯ್ತಾ? ನೋಡಿ ಇಲ್ಲಿ ಅಯಾನಿಕ್ ಕಾಂಪೌಂಡ್ಸ್ ಆರ್ ಜನರಲಿ ಸಾಲಿಡ್ಸ್ ವಿತ್ ಹೈ ಮೆಲ್ಟಿಂಗ್ ಪಾಯಿಂಟ್. ಅಯಾನಿಕ್ ಕಾಂಪೌಂಡ್ಸ್ ಅರ್ಥ ಆಯ್ತಾ? ಮತ್ತೆ ಅಯಾನಿಕ್ ಕಾಂಪೌಂಡ್ಸ್ ಆರ್ ಜನರಲಿ ಸಾಲ್ಯುಬಲ್ ಇನ್ ವಾಟರ್ ಬಟ್ ದೇ ಆರ್ ಇನ್ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ಅರ್ಥ ಆಯ್ತಾ? ನೋಡಿ ಇಲ್ಲಿ ದೇ ಆರ್ ಸಾಲ್ಯುಬಲ್ ಇನ್ ಪೋಲಾರ್ ಸಾಲ್ವೆಂಟ್ಸ್ ಅಂತ ಬರ್ರಿ, ಅಂದ್ರೆ ವಾಟರ್. ಅರ್ಥ ಆಯ್ತಾ? ದೇ ಆರ್, ನೀವು ಥರ್ಡ್ ಒನ್ ಬರ್ರಿ, ಅಯಾನಿಕ್ ಕಾಂಪೌಂಡ್ಸ್ ಆರ್ ಸಾಲ್ಯುಬಲ್ ಇನ್, ಸಾಲ್ಯುಬಲ್ ಮೀನ್ಸ್ ನಿಮ್ಗೆ ಗೊತ್ತಿದೆ. ಅರ್ಥ ಆಯ್ತಾ? ನಾವು ಇವಾಗ NaCl ಎತ್ಕೊಂಡು ವಾಟರ್ ಹಾಕಿದ್ರೆ ವಾಟರ್ ಸಾಲ್ಯುಬಲ್ ಆಗ್ಬಿಡ್ತಾನೆ. ಆ ಥರ ಅಯಾನಿಕ್ ಕಾಂಪೌಂಡ್ಸ್ ಆರ್ ಸಾಲ್ಯುಬಲ್ ಇನ್ ಪೋಲಾರ್ ಸಾಲ್ವೆಂಟ್ಸ್. ಅಯಾನಿಕ್ ಕಾಂಪೌಂಡ್ಸ್ ಆರ್ ಸಾಲ್ಯುಬಲ್ ಇನ್ ಪೋಲಾರ್ ಸಾಲ್ವೆಂಟ್ಸ್ like water. Ionic compounds are soluble in polar solvents like water, and they are insoluble in organic solvents, the non-polar solvents. Artha aita? And ionic compounds are insoluble in non-polar solvents. Like ಅರ್ಥ ಆಯ್ತಾ? ಎಥನಾಲ್, ಈಥೈಲ್ ಆಲ್ಕೋಹಾಲ್. ಅರ್ಥ ಆಯ್ತಾ? ಕಾರ್ಬನ್ ಟೆಟ್ರಾಕ್ಲೋರೈಡ್, ಈಥ, ಬೆನ್ಸಿನ್ ಎಕ್ಸೆಟ್ರಾ. ಅರ್ಥ ಆಯ್ತಾ? ದೇ ಆರ್ ಈಥರ್ ಆಗಿರ್ಬೋದು. ಅರ್ಥ ಆಯ್ತಾ? CCl4 ಆಗಿರ್ಬೋದು, ಕಾರ್ಬನ್ ಟೆಟ್ರಾಕ್ಲೋರೈಡ್. ಅರ್ಥ ಆಯ್ತಾ? ಬೆನ್ಸಿನ್ ಆಗಿರ್ಬೋದು ಎಕ್ಸೆಟ್ರಾ. ಅರ್ಥ ಆಯ್ತಾ? ಆಲ್ಕೋಹಾಲ್ ಎಕ್ಸೆಟ್ರಾ ಎಕ್ಸೆಟ್ರಾ. ನೋಡಿ ಇಲ್ಲಿ ಅಯಾನಿಕ್ ಕಾಂಪೌಂಡ್ಸ್ ಆರ್ ಸಾಲ್ಯುಬಲ್ ಇನ್ ಪೋಲಾರ್ ಸಾಲ್ವೆಂಟ್ಸ್ ಲೈಕ್ ವಾಟರ್. ವಾಟರ್ ಸಾಲ್ಯುಬಲ್ ಆಗ್ತವೆ. ದಟ್ ಅಯಾನಿಕ್ ಕಾಂಪೌಂಡ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್ಸ್ ಲೈಕ್ ಈಥ, ಕಾರ್ಬನ್ ಟೆಟ್ರಾಕ್ಲೋರೈಡ್, ಬೆನ್ಸಿನ್, ಆಲ್ಕೋಹಾಲ್ ಎಕ್ಸೆಟ್ರಾ. ಎಥನಾಲ್, ಈಥೈಲ್ ಆಲ್ಕೋಹಾಲ್. ಅರ್ಥ ಆಯ್ತಾ? ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ವಾಟ್ ಈಸ್ ದ ಫೋರ್ತ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ? ಅರ್ಥ ಆಯ್ತಾ? ವೆರಿ ಸಿಂಪಲ್. ಅಯಾನಿಕ್ ಕಾಂಪೌಂಡ್ಸ್ ಆರ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಐದರ್ ಇನ್ ಫ್ಯೂಸ್ಡ್ ಸ್ಟೇಟ್ ಆರ್ ಇನ್ aqueous solution state. ಅರ್ಥ ಆಯ್ತಾ? aqueous solutions ಅಲ್ಲಿ ಅಥವಾ ಫ್ಯೂಸ್ಡ್ ಸ್ಟೇಟ್ ಅಲ್ಲಿ ದೇ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. Ionic compounds can conduct electricity in fused state and in aqueous solutions, and also in aqueous solutions. ನೋಡಿ ಇಲ್ಲಿ ಅಯಾನಿಕ್ ಕಾಂಪೌಂಡ್ಸ್ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಫ್ಯೂಸ್ಡ್ ಸ್ಟೇಟ್ ಆರ್ ಇನ್ aqueous solution state. aqueous solution state ಅಲ್ಲಿ ಆಗಿರಬಹುದು, ಫ್ಯೂಸ್ಡ್ ಸ್ಟೇಟ್ ಅಲ್ಲಿ ಆಗಿರಬಹುದು, ದೇ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಐದರ್ ಇನ್ ಫ್ಯೂಸ್ಡ್ ಸ್ಟೇಟ್ ಅಲ್ಲಿ ಆಗಿರಬಹುದು ಅಥವಾ ಇನ್ aqueous solution state ಅಲ್ಲಿ ಆಗಿರಬಹುದು. ಅಯಾನಿಕ್ ಕಾಂಪೌಂಡ್ಸ್ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಅರ್ಥ ಆಯ್ತಾ? ಇನ್ನೂ ಒಂದು ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಕೊಡ್ಬೋದು, 5ನೇದು. ಅರ್ಥ ಆಯ್ತಾ? ವೆರಿ ವೆರಿ ಇಂಪಾರ್ಟೆಂಟ್. ಅಯಾನಿಕ್ ಬಾಂಡ್ ಈಸ್ ನಾನ್ ಡೈರೆಕ್ಷನಲ್ ನೇಚರ್. ಇವಾಗ ಫಾರ್ ಎಕ್ಸಾಂಪಲ್ ನಾವು Na+ ಗೆ Cl- ಎಲ್ಲಿ ಬೇಕಾದ್ರೂ ಅಟ್ಯಾಚ್ ಆಗುತ್ತೆ. Cl- ಗೆ Na+ ಎಲ್ಲಿ ಬೇಕಾದ್ರೂ ನಾನ್ ಡೈರೆಕ್ಷನಲ್, ಸುತ್ತಲೂ ಎಲ್ಲಿ ಬೇಕಾದ್ರೂ ಅಟ್ಯಾಚ್ ಆಗ್ಬೋದು. ಅರ್ಥ ಆಯ್ತಾ? ದಟ್ ಈಸ್ ಅಯಾನಿಕ್ ಬಾಂಡ್ ಈಸ್ non-directional nature. Ionic bond is non-directional in nature. ಅರ್ಥ ಆಯ್ತಾ? non-directional because there is no fixed direction. ಇಲ್ಲಿ ionic bond is non-directional because there is no fixed direction. ಅರ್ಥ ಆಯ್ತಾ? ಫಿಕ್ಸ್ ಡೈರೆಕ್ಷನ್ ಅಂದಿಲ್ಲ ಕ್ಯಾಟೈನ್ ಮತ್ತೆ ಆನೈನ್ಗಳು. ಹೆನ್ಸ್ ಅರ್ಥ ಆಯ್ತಾ? ಅಯಾನಿಕ್ ಬಾಂಡ್ ಈಸ್ ನಾನ್ ಡೈರೆಕ್ಷನಲ್. ಒಂದು 5 ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಇಲ್ಲಿ. ಅರ್ಥ ಆಯ್ತಾ? ಯಾವ್ದು ಕೇಳಿದ್ರು ಸಹ ನೀವು ರೆಡಿ ಇರಬೇಕು. ಅರ್ಥ ಆಯ್ತಾ? ಏನು? ಅಯಾನಿಕ್ ಕಾಂಪೌಂಡ್ಸ್ ಪೊಸೆಸ್ ions in both solid state as well as in liquid state.
ಅಥವಾ ಸೊಲ್ಯೂಷನ್ ಸ್ಟೇಟ್. ಅರ್ಥ ಆಯ್ತಾ? Ionic compounds are generally solids with high melting point. Ionic compounds are soluble in polar solvents like water, and they are insoluble in non-polar solvents like CCl4, ether, benzene, alcohol, etc. Ionic compounds can conduct electricity in a fused state or either in aqueous solution state. Ionic bond is non-directional because there is no fixed direction. There is no fixed direction for ionic bond. ಅರ್ಥ ಆಯ್ತಾ? hence it is a non-directional nature. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಫಿಕ್ಸ್ಡ್ ಡೈರೆಕ್ಷನ್ ಅಂತಿಲ್ಲ. ಎಲ್ಲಿ ಬೇಕಾದರೂ Na+ Cl- ಅಥವಾ ಎಲ್ಲಿ ಬೇಕಾದರೂ ಅರ್ಥ ಆಯ್ತಾ Cl- Mg2+ ಗೆ ಅಥವಾ Cl- Mg2+ Mg2+ Cl- ಗೆ ಅಥವಾ Mg2+ ಬಂದು ಸಲ್ಫರ್ಗೆ ಸಲ್ಫರ್ ಬಂದು Mg2+ ಗೆ ಹೆಂಗ್ ಬೇಕಾದ್ರೆ ಮೆಗ್ನೀಷಿಯಂ ಸಲ್ಫೈಡ್ ಫಾರ್ಮ್ ಆಗ್ತಕ್ಕಂಥದ್ದು. ದರ್ ಇಸ್ ನೋ ಫಿಕ್ಸ್ಡ್ ಡೈರೆಕ್ಷನ್. ಅರ್ಥ ಆಯ್ತಾ? ಅದು ಸುತ್ತಲೂ ಎಲ್ಲಿ ಬೇಕಾದ್ರೆ ಅಟ್ಯಾಚ್ ಆಗ್ಬೋದು. ಅರ್ಥ ಆಗಿದೆಯಾ? ದೀಸ್ ಆರ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್. ಅಲ್ಲಿಗೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ ಅರ್ಥ ಆಗಿದೆಯಾ? ಎನಿ ಡೌಟ್? ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ವಿಲ್ ಡಿಸ್ಕಸ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ಫೇವರಿಂಗ್ ಅಯಾನಿಕ್ ಬಾಂಡ್. ಅರ್ಥ ಆಯ್ತಾ? ವಾಟ್ ಆರ್ ದ ಫ್ಯಾಕ್ಟರ್ಸ್ ಫೇವರಿಂಗ್ ಅಯಾನಿಕ್ ಬಾಂಡ್. ಕ್ಯಾನ್ ರಬ್ ದಿಸ್? ಪ್ರತಿಯೊಂದು ಅರ್ಥ ಆಗಿದೆ ತಾನೆ? ನೀವು ಬರ್ತೀವಿ ಒಂದ್ಸಲಿ ಬರ್ದು ಪ್ರಾಕ್ಟೀಸ್ ಮಾಡಿ. ಅಯಾನಿಕ್ ಕಾಂಪೌಂಡ್ಸ್ ಪೊಸೆಸ್ ಅಯಾನ್ಸ್ ಇನ್ ಬೋತ್ ಸಾಲಿಡ್ ಸ್ಟೇಟ್ ಆರ್. ಫಸ್ಟ್ ಡೆಫಿನೇಷನ್ ಬರೀರಿ, ಎಕ್ಸಾಂಪಲ್ಸ್ ಬರೀರಿ, ಮತ್ತೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ತಿಳ್ಕೊಳ್ಳಿ. ಅರ್ಥ ಇವು ತಿಳ್ಕೊಂಡಿದ್ರೆ ನೀವು ಕೋವಲೆಂಟ್ ಕಾಂಪೌಂಡ್ಸ್ ಕ್ವೈಟ್ ಆಪೋಸಿಟ್ ಆಗಿರ್ತವೆ ಅಷ್ಟೇ. ಇವು ತಿಳ್ಕೊಂಡಿದ್ರೆ ಅವು ತಿಳ್ಕೊಳ್ಳಿಲ್ಲ, ಕ್ವೈಟ್ ಆಪೋಸಿಟ್ ಬರೀತಕ್ಕಂಥದ್ದು. ಅರ್ಥ ಆಯ್ತಾ? ಅಯಾನಿಕ್ ಕಾಂಪೌಂಡ್ಸ್ ಪೊಸೆಸ್ ಅಯಾನ್ಸ್ ಇನ್ ಬೋತ್ ಸಾಲಿಡ್ ಸ್ಟೇಟ್ ಅಂಡ್ ಲಿಕ್ವಿಡ್ ಸ್ಟೇಟ್ ಇದೆಯಲ್ಲ, ಅಲ್ಲಿ ಅಯಾನ್ಸ್ ಕೊಡೋದಿಲ್ಲ. ಯಾವುದು? ಕೋವಲೆಂಟ್ ಕಾಂಪೌಂಡ್ಸ್ ಅಲ್ವಾ? ಅರ್ಥ? ಜನರಲಿ ಸಾಲಿಡ್ಸ್ ವಿತ್ ಹೈ ಮೆಲ್ಟಿಂಗ್ ಅವು ಲೋ ಮೆಲ್ಟಿಂಗ್ ಪಾಯಿಂಟ್ ಹೊಂದಿರ್ತವೆ. ಅರ್ಥ ಆಯ್ತಾ? ದೇ ಆರ್ ಸಾಲ್ಯುಬಲ್ ಇನ್ ಪೋಲಾರ್ ಸಾಲ್ವೆಂಟ್ಸ್. ಅರ್ಥ ಆಯ್ತಾ? ಅಂತ ಬಿಟ್ಟಿದೆಯಲ್ಲ ಇಲ್ಲಿ ಅಯಾನಿಕ್ ಕಾಂಪೌಂಡ್ಸ್. ಬಟ್ ಕೋವಲೆಂಟ್ ಕಾಂಪೌಂಡ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ಪೋಲಾರ್ ಸಾಲ್ವೆಂಟ್ಸ್, ಬಟ್ ದೇ ಆರ್ ಸಾಲ್ಯುಬಲ್ ಇನ್ ನಾನ್-ಪೋಲಾರ್ ಸಾಲ್ವೆಂಟ್ಸ್ ಲೈಕ್ ಈಥರ್, ಬೆಂಜಿನ್. ಆ ಥರ ಕ್ವೈಟ್ ಆಪೋಸಿಟ್ ಇರ್ತವೆ ಕೋವಲೆಂಟ್ ಕಾಂಪೌಂಡ್ಸ್. ಇದು ಓದಿದ್ರೆ ಅದು ಓದಂಗಿಲ್ಲ. ಅದಕ್ಕೋಸ್ಕರ ಒಂದು ಪರ್ಫೆಕ್ಟ್ ಆಗಿ ಅಲ್ಲಿಗೆ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ ಅರ್ಥ ಆಗಿದೆಯಾ? ಫಾಸ್ಟ್ ಆಯ್ತಾ? ಬರೀಬೋದಾ? ನೆಕ್ಸ್ಟ್ ಫ್ಯಾಕ್ಟರ್ಸ್ ಫೇವರಿಂಗ್ ದ ಅಯಾನಿಕ್ ಬಾಂಡ್. ಅಯಾನಿಕ್ ಬಾಂಡ್ ಫೇವರ್ ಆಗಲಿಕ್ಕೆ ವಾಟ್ ಆರ್ ದ ಫ್ಯಾಕ್ಟರ್ಸ್? ಅರ್ಥ ಆಯ್ತಾ? ವಾಟ್ ಆರ್ ದ ಫ್ಯಾಕ್ಟರ್ಸ್ ಫೇವರಿಂಗ್ ಅಯಾನಿಕ್ ಬಾಂಡ್? Factors favoring ionic bond. That is factors favoring ionic bond. Artha aita? What are the factors favoring ionic bond? Meet over V Fa V O favoring ING. ಅರ್ಥ ಆಯ್ತಾ? ಫ್ಯಾಕ್ಟರ್ಸ್ ಫೇವರಿಂಗ್ ಅಯಾನಿಕ್ ಬಾಂಡ್. ವಾಟ್ ಆರ್ ದ ಫ್ಯಾಕ್ಟರ್ಸ್ ಫೇವರಿಂಗ್ ಅಯಾನಿಕ್ ಬಾಂಡ್ ಅಂತ ಕೇಳ್ಬೋದು ನಿಮಗೆ. ನಂಬರ್ 1 ಫ್ಯಾಕ್ಟರ್ ಲೋ ಅಯನೈಸೇಷನ್ ಎನರ್ಜಿ ಆಫ್ ಮೆಟಲ್ ಅಯಾನ್ಸ್. ಅರ್ಥ ಆಯ್ತಾ? ನಂಬರ್ 1 low ionization energy. We know that ionization energy is there. Low ionization energy of metal ions. Low ionization energy of the metal ions. ಯಾವ ಮೆಟಲ್ಸ್ ಲೋ ಅಯನೈಸೇಷನ್ ಎನರ್ಜಿ ಹೊಂದಿರುತ್ತೋ, ಅರ್ಥ ಆಯ್ತಾ? An ionic bond is made up of a metal ion and a metal cation and a non-metal anion. An ionic bond is favored or formed between a cationic metal ion and anionic non-metal ion. Anionic non-metal ion ಅಂತ ಫಾರ್ಮ್ ಆಗ್ತಕ್ಕಂಥದ್ದು. ಇವಾಗ ಇಲ್ಲಿ ಯಾವ ಮೆಟಲ್ ಅಯಾನ್ಸ್ ಲೋ ಅಯನೈಸೇಷನ್ ಎನರ್ಜಿ ಹೊಂದಿರುತ್ತೋ, ಅಂದ್ರೆ ಲೋ ಅಯನೈಸೇಷನ್ ಏನೇನು? The amount of energy required to remove one or more electrons from outermost shell of an atom is called as ionization energy. ಇಲ್ಲಿ ಯಾವ ಮೆಟಲ್ಸ್ ಲೋ ಅಯನೈಸೇಷನ್ ಎನರ್ಜಿ ಪೊಸೆಸ್ ಮಾಡುತ್ತೋ ಆ ಮೆಟಲ್ ಅಯಾನ್ಸ್ ಮತ್ತೆ ಯಾವ ನಾನ್ ಮೆಟಲ್ಸ್ ಹ್ಯಾವಿಂಗ್ ಹೈ ಎಲೆಕ್ಟ್ರಾನ್ ಅಫಿನಿಟಿ ಹೊಂದಿರುತ್ತೋ ಆ ಎರಡು ಮಧ್ಯದಲ್ಲಿ ಫಾರ್ಮ್ ಆಗ್ತಕ್ಕಂಥದ್ದು. ನೋಡಿ ಇಲ್ಲಿ
ಲೋ ಅಯನೇಷನ್ ಎನರ್ಜಿ ಆಫ್ ಮೆಟಲ್ ಅಯಾನ್ಸ್. ಅರ್ಥ ಆಯ್ತಾ? ನಿಮ್ಗೆ ಗೊತ್ತಿದೆ alkali metals and alkaline earth metals possess low ionization energy, hence they are involved in the formation of ionic bond. Totally low ionization energy of metal ion is one of the factor to favor the ionic bond. Next, what is the second one? Artha aita? Very important, higher electron affinity of non-metal atoms. Higher electron affinity ಅಥವಾ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಕರಿತೀವಿ. ಹೈಯರ್ ಎಲೆಕ್ಟ್ರಾನ್ ಅಫಿನಿಟಿ ಆಫ್ ದ ನಾನ್ ಮೆಟಲ್ ಆಟಮ್. ಅರ್ಥ ಆಯ್ತಾ? ಯಾವ ಮೆಟಲ್ ಆಟಮ್ಸ್ ಲೋ ಅಯನೇಷನ್ ಎನರ್ಜಿ, ಮೆಟಲ್ ಅಯಾನ್ಸ್ ಬದಲು ಮೆಟಲ್ ಆಟಮ್ಸ್ ಅಂತ ಬರ್ಬಿಟ್ಟು ಇಲ್ಲಿ ಕೂಡ ಆಟಮ್ಸ್ ಅಂತ ಬರಿ. ಯಾಕಂದ್ರೆ ಅರ್ಥ ಆಯ್ತಾ, ಲೋ ಅಯನೇಷನ್ ಅಂದ್ರೆ ಮೆಟಲ್ ಆಟಮ್ ಇಂದ ಅಯನ್ ಲಾಸ್ ಆಗ್ತಕ್ಕಂಥ, ಎಲೆಕ್ಟ್ರಾನ್ ಲಾಸ್ ಆಗ್ತಕ್ಕಂಥ ಟು ಬಿಕಮ್ ಅಯಾನ್. ಆದ್ರಿಂದ ಲೋ ಅಯನೇಷನ್ ಎನರ್ಜಿ ಆಫ್ ದ ಮೆಟಲ್ ಆಟಮ್ಸ್, ಹೈಯರ್ ಎಲೆಕ್ಟ್ರಾನ್ ಅಫಿನಿಟಿ ಅಥವಾ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆಫ್ ನಾನ್ ಮೆಟಲ್ ಆಟಮ್ಸ್. ನಿಮ್ಗೆ ಗೊತ್ತಿದೆ, ಒಂದು ಮೆಟಲ್ ಆಟಮ್ ಮತ್ತೆ ನಾನ್ ಮೆಟಲ್ ಆಟಮ್ ಮಧ್ಯದಲ್ಲಿ ತಾನೇ ಅಯಾನಿಕ್ ಬಾಂಡ್ ಫಾರ್ಮ್ ಆಗ್ತಕ್ಕಂಥದ್ದು. ಆ ಮೆಟಲ್ ಆಟಮ್ ಕ್ಯಾಟೈನ್ ಆಗುತ್ತೆ, ಯಾಕೆಂದ್ರೆ ಅಯನೇಷನ್ ಎನರ್ಜಿ ಲೋ ಇರುತ್ತೆ, ಅದರಿಂದ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಎಕ್ಸ್ಪ್ರೆಸ್ ಆಗಿ ಅರ್ಥ ಆಯ್ತಾ ಕ್ಯಾಟೈನ್ ಫಾರ್ಮ್ ಆಗುತ್ತೆ. ಇದು ಆನೈನ್ ಫಾರ್ಮ್ ಆಗುತ್ತೆ. ಯಾವುದು? ನಾನ್ ಮೆಟಲ್ ಆಟಮ್ಸ್. ನಾನ್ ಮೆಟಲ್ ಆಟಮ್ ಆನಯನ್. ಯಾಕೆ ಹೇಳಿ? ಬೈ ಗೇನಿಂಗ್ ಆಫ್ 1 or more electrons it becomes ಅರ್ಥ ಆಯ್ತಾ ಸ್ಟೇಬಲ್ ತಾನೆ. ದಟ್ ಈಸ್ ಹೈಯರ್ ಎಲೆಕ್ಟ್ರಾನ್ ಅಫಿನಿಟಿ ಆಫ್ ದ ನಾನ್ ಮೆಟಲ್ ಆಟಮ್. ದಿಸ್ ದ ಅನದರ್ ಫ್ಯಾಕ್ಟರ್. ಅಂದ್ರೆ ಆಟಮ್ಸ್ ಕ್ಯಾನ್ ಹ್ಯಾವಿಂಗ್ ದ ಕೆಪಾಸಿಟಿ ಟು ಅಕ್ಸೆಪ್ಟ್ ದ ಎಲೆಕ್ಟ್ರಾನ್ಸ್ ಟುವರ್ಡ್ಸ್, ಅಂದ್ರೆ ಹ್ಯಾವಿಂಗ್ ದ ಕೆಪಾಸಿಟಿ ಟು ಅಕ್ಸೆಪ್ಟ್ ದ ಎಲೆಕ್ಟ್ರಾನ್ಸ್. ಅಂದ್ರೆ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾರ್ಮ್ ಆಗಲಿಕ್ಕೆ 1, 2 ಅಥವಾ 3 ಕಡಿಮೆ ಇದ್ರೆ ಅವು ಹೈ ಎಲೆಕ್ಟ್ರಾನ್ ಅಫಿನಿಟಿ ಹೊಂದಿದ್ದಂಗೆ. ಅರ್ಥ ಆಯ್ತಾ? ಆ ಹೈ ಎಲೆಕ್ಟ್ರಾನ್ ಅಫಿನಿಟಿ ಹೊಂದಿದ್ರೆ ಅರ್ಥ ಆಯ್ತಾ ದೇ ಆರ್ ಇನ್ವಾಲ್ವ್ಡ್ ಇನ್ ದ ಫಾರ್ಮೇಷನ್ ಆಫ್ ಅಯಾನಿಕ್ ಬಾಂಡ್, ಹೆನ್ಸ್ ದಟ್ ಈಸ್ ಒನ್ ಆಫ್ ದ ಫ್ಯಾಕ್ಟರ್. ಅರ್ಥ ಆಯ್ತಾ? ನೆಕ್ಸ್ಟ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಲಾರ್ಜ್ ರೇಡಿಯಸ್ ಆಫ್ ಕ್ಯಾಟಯನ್ ಅಂಡ್ ಸ್ಮಾಲ್ ರೇಡಿಯಸ್ ಆಫ್ ಆನಯನ್. ಥರ್ಡ್ ಒನ್, large radius of cation and small radius of anion. ಅರ್ಥ ಆಯ್ತಾ? ಇವಾಗ ಯಾವುದೇ ಒಂದು ಪಾಸಿಟಿವ್ಲಿ ಚಾರ್ಜ್ ನೆಗೆಟಿವ್ಲಿ ಚಾರ್ಜ್ ಲೈನ್ ಮಧ್ಯದಲ್ಲಿ ಒಂದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರಬೇಕಾದ್ರೆ ಆ ಕ್ಯಾಟಯಾನ್ ರೇಡಿಯಸ್ ಜಾಸ್ತಿ ಇರಬೇಕು, ಅಂದ್ರೆ ಸೈಜ್ ಜಾಸ್ತಿ ಇರಬೇಕು. ಅರ್ಥಾತ್ ಆನಯನ್ ಸೈಜ್ ಕಡಿಮೆ ಇರಬೇಕು. ಅರ್ಥ ಆದ್ರಿಂದನೇ 17 ಗ್ರೂಪ್ ಎಲಿಮೆಂಟ್ಸ್ ಸೈಜಲ್ಲಿ ಚಿಕ್ಕದಾಗಿರ್ತಾವ, ಅದೇ ಆಲ್ಕಲಿ ಎಲಿಮೆಂಟ್ಸ್ ಸೈಜ್ ದೊಡ್ಡದಾಗಿರ್ತಾವ. ಅರ್ಥ ಆಯ್ತಾ? ಆದ್ರಿಂದ ಆ ಎರಡರ ಮಧ್ಯದಲ್ಲಿ ಒಂದು ಅಯಾನಿಕ್ ಬಾಂಡ್ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಆಕ್ಚುಲಿ ಈ ಕ್ಯಾಟೈನ್ ಇದೆ ನೋಡು, ಆಲ್ಕಲಿ ಮೆಟಲ್ಸ್ ಯಾವ ಆರ್ಡರ್ ಆಫ್ ದಟ್ ಈಸ್ ಇದೊಂದು ಇರುತ್ತೆ ಅಂದ್ರೆ ದಟ್ ಈಸ್ ಅಯಾನಿಕ್ ಬಾಂಡ್ ಫಾರ್ಮೇಷನ್. cesium plus is greater than, ಅರ್ಥ ಆಯ್ತಾ, rubidium plus is greater than, potassium is greater than, sodium is greater than lithium. ಈ ಆರ್ಡರ್ ಆಫ್ ಅರ್ಥ ಆಯ್ತಾ ದಟ್ ಈಸ್ ಸೈಜ್ ಹೊಂದಿರುತ್ತೆ, ಬಾಂಡ್ ಫಾರ್ಮೇಷನ್ ಕೂಡ ಹಂಗೆ ಇರುತ್ತೆ. ಅರ್ಥ ಆಯ್ತಾ? ಅದೇ ದಟ್ ಈಸ್ ಆನಯನ್. ಅರ್ಥ ಆಯ್ತಾ? F is greater than, F is less than ಅಥವಾ I is greater than ಸೈಜ್ ಅಲ್ಲಿ. ಅರ್ಥ ಆಯ್ತಾ? ಅಯಾನಿಕ್ ಬಾಂಡ್ ಫಾರ್ಮೇಷನ್ ಅಷ್ಟೇ. ಅರ್ಥ ಆಯ್ತಾ? ಇದು ಸೈಜ್ ಅಲ್ಲಿ ಆರ್ಡರ್ ಹೊಂದಿರುತ್ತೆ. I is greater than, Br is greater than, Cl is greater than F. ಸೈಜ್ ಅಲ್ಲಿ ರೇಡಿಯಸ್ ಇದರಲ್ಲಿ ಹೊಂದಿರುತ್ತೆ, ಬಟ್ ಬಾಂಡ್ ಫಾರ್ಮೇಷನ್ F is greater than, Cl is greater than, Br is greater than I. ಈ ಆರ್ಡರ್ ಅಲ್ಲಿ ಬಾಂಡ್ ಫಾರ್ಮೇಷನ್ ಹೊಂದಿರುತ್ತೆ. ಅರ್ಥ ಆಯ್ತಾ? ದಟ್ ಈಸ್ ಟೋಟಲಿ ಕ್ಯಾಟಯನ್ ಸೈಜ್ ದೊಡ್ಡದಾಗಿರ್ಬೇಕು, ಆನಯನ್ ಸೈಜ್ ಚಿಕ್ಕದಾಗಿರ್ಬೇಕು, ಆವಾಗ ಅಯಾನಿಕ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ದಟ್ ಇಸ್ ಅನದರ್ ಫ್ಯಾಕ್ಟರ್ ಟು ಫೇವರ್ ದ ಅಯಾನಿಕ್ ಬಾಂಡ್. ನೆಕ್ಸ್ಟ್, ವಾಟ್ ಈಸ್ ದ ನೆಕ್ಸ್ಟ್ ಫ್ಯಾಕ್ಟರ್? ಹೈಯರ್ ವ್ಯಾಲ್ಯೂ ಆಫ್ ಲ್ಯಾಟಿಸ್ ಎನರ್ಜಿ. ಫೋರ್ತ್ ಒನ್, higher value of lattice energy.
ಲ್ಯಾಟಿಸ್ ಎನರ್ಜಿನ ಎಲ್ ಅಂತ ಡಿನೋಟ್ ಮಾಡ್ತಾರೆ, ಕ್ಯಾಪಿಟಲ್ ಎಲ್. ಅರ್ಥ ಆಯ್ತಾ? ಹೈಯರ್ ವ್ಯಾಲ್ಯೂ ಆಫ್ ಲ್ಯಾಟಿಸ್ ಎನರ್ಜಿ ಹೊಂದಿರಬೇಕು. ಏನು ಸರಿ ಲ್ಯಾಟಿಸ್ ಎನರ್ಜಿ ಅಂದರೆ? ಅರ್ಥ ಆಯ್ತಾ? ವೆರಿ ಸಿಂಪಲ್. ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್, the amount of energy released when 1 mole of ionic crystal is formed from its constituent gaseous cations and anions. ಅರ್ಥ ಆಯ್ತಾ? ಲ್ಯಾಟಿಸ್ ಎನರ್ಜಿ ಅಂದ್ರೆ ಏನಂತ ಅರ್ಥ ಆಯ್ತಾ? ವಾಟ್ ಇಸ್ ಲ್ಯಾಟಿಸ್ ಎನರ್ಜಿ? ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್, ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ when 1 mole of ionic solid, when 1 mole of ionic solid is formed from its gaseous cations and anions. ಅರ್ಥ ಆಯ್ತಾ? ಅದರದ್ದೇ ಆದ ಒಂದು ಗೇಸಿಯಸ್ ಕ್ಯಾಟಯನ್ಸ್ ಇಂದ ಆನಯನ್ಸ್ ಇಂದ ಒಂದು ಅಯಾನಿಕ್ ಸಾಲಿಡ್, ಒಂದು ಮೋಲ್ ಆಫ್ ಅಯಾನಿಕ್ ಸಾಲಿಡ್ ಫಾರ್ಮ್ ಆಗಬೇಕಾದ್ರೆ ಎಷ್ಟೊಂದು ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗತ್ತೋ, ರಿಲೀಸ್ ಆಗ್ತಕ್ಕಂಥದ್ದು. ಅರ್ಥ ಆಯ್ತು? ದ ಅಮೌಂಟ್ ಆಫ್ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ರಿಲೀಸ್ಡ್ ವೆನ್ 1 mole ಆಫ್ ಅಯಾನಿಕ್ ಸಾಲಿಡ್ ಇಸ್ ಫಾರ್ಮ್. ರಿಲೀಸ್ ಆಗತ್ತೆ. ಯಾಕೆ ಹೇಳಿ? ಅವು ಅನ್ಸ್ಟೇಬಲ್ ಆಗಿರ್ತವೆ ಸಪ್ರೇಟ್ ಆಗಿದ್ದಾಗ. ಅದೇ ಮಾಲಿಕ್ಯೂಲ್ ಫಾರ್ಮ್ ಆಗಿಬಿಟ್ರೆ ಸ್ಟೆಬಿಲಿಟಿ ಬರುತ್ತೆ, ಎನರ್ಜಿ ರಿಲೀಸ್ ಆಗುತ್ತಾನೆ. The amount of energy released, the amount of energy released when 1 mole of ionic solid is formed from their constituent gaseous cations and anions. From their constituent gaseous cations and anions ಕಂಬೈನ್ ಆಗಿಬಿಟ್ಟು 1 mole of ionic solid ಫಾರ್ಮ್ ಆಗಬೇಕಾದ್ರೆ ಎಷ್ಟೊಂದು ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೋ ಅದಕ್ಕೆ ಲ್ಯಾಟಿಸ್ ಎನರ್ಜಿ ಅಂತ ಕರಿತೀವಿ. ಏನೇಳಿ? ಲ್ಯಾಟಿಸ್ ಎನರ್ಜಿ ಅಂತ ಕರಿತೀವಿ. ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗ್ತಕ್ಕಂಥದ್ದು. ಅರ್ಥ ಆಯ್ತಾ? ಆದ್ದರಿಂದ ಎಲ್ ವ್ಯಾಲ್ಯೂ ಇಸ್ ಆಲ್ವೇಸ್ ಮೈನಸ್, ನೆಗೆಟಿವ್ ಲ್ಯಾಟಿಸ್ ಎನರ್ಜಿ. ಚೆನ್ನಾಗಿ ತಿಳ್ಕೊಳ್ಳಿ. ಇಲ್ಲಿ ಹೈಯರ್ ದ ವ್ಯಾಲ್ಯೂ ಆಫ್ ಲ್ಯಾಟಿಸ್ ಎನರ್ಜಿ, ಲ್ಯಾಟಿಸ್ ಎನರ್ಜಿ ವ್ಯಾಲ್ಯೂ ತುಂಬ ಅರ್ಥ ಆಯ್ತಾ ದೊಡ್ಡದಾಗಿರ್ಬೇಕು. ಫಾರ್ ಎಕ್ಸಾಂಪಲ್ ಯು ಟೇಕ್ ದಟ್ ಈಸ್ ಲ್ಯಾಟಿಸ್ ಎನರ್ಜಿ ಆಫ್ ಸೋಡಿಯಂ ಕ್ಲೋರೈಡ್ ತಗೊಂಡಾಗ ಅರ್ಥ ಆಯ್ತಾ -782.5 ಕಿಲೋ ಜೌಲ್ಸ್ ಅಥವಾ 8 ಕಿಲೋ ಜೌಲ್ಸ್ ಪರ್ ಮೋಲ್. ಅರ್ಥ ಅದೇ KCl ಆದರೆ ದಟ್ ಈಸ್ 718 ಕಿಲೋ ಜೌಲ್ಸ್ ಪರ್ ಮೋಲ್. ಈ ಥರ ಹೈಯರ್ ವ್ಯಾಲ್ಯೂ ಆಫ್ ಲ್ಯಾಟಿಸ್ ಎನರ್ಜಿ ಹೊಂದಿರಬೇಕು ಅಯಾನಿಕ್ ಬಾಂಡ್ ಫಾರ್ಮೇಷನ್ ಆಗಿರಬೇಕಾದ್ರೆ. ಲಾರ್ಜ್ ರೇಡಿಯಸ್ ಆಫ್ ಕ್ಯಾಟನ್ ಹೊಂದಿರಬೇಕು, ಸ್ಮಾಲ್ ರೇಡಿಯಸ್ ಆಫ್ ಆನಿಯನ್ ಹೊಂದಿರಬೇಕು. ಹೈಯರ್ ಎಲೆಕ್ಟ್ರಾನ್ ಅಫಿನಿಟಿ ಆಫ್ ನಾನ್ ಮೆಟಲ್ ಆಟಮ್ ಹೊಂದಿರಬೇಕು. ಲೋ ಅಯನೈಸೇಷನ್ ಎನರ್ಜಿ ಆಫ್ ಮೆಟಲ್ ಆಟಮ್ ಹೊಂದಿರಬೇಕು. ಅವಾಗ ಮಾತ್ರ ಅಯಾನಿಕ್ ಬಾಂಡ್ ಫಾರ್ಮೇಷನ್ ಅಲ್ಲಿ ಇನ್ವಾಲ್ವ್ ಆಗ್ತವೆ, ಅಯಾನಿಕ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಅಂತಾದ್ರ ಮಧ್ಯದಲ್ಲಿ ಮಾತ್ರ ಅಯಾನಿಕ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಈ ಫ್ಯಾಕ್ಟರ್ಸ್ ಯಾವ ಫೇವರ್ ಮಾಡ್ತಾವೋ ಅಂತಾದ್ರ ಮಧ್ಯದಲ್ಲಿ ಮಾತ್ರ ಅಯಾನಿಕ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಾ? ಎನಿ ಡೌಟ್? ಅರ್ಥ ಆಗಿದೆಯಿಲ್ಲ ಹೇಳಿ. ಅಲ್ಲಿಗೆ ಫ್ಯಾಕ್ಟರ್ಸ್ ಫೇವರಿಂಗ್ ಅಯಾನಿಕ್ ಬಾಂಡ್ ಕೂಡ ಅರ್ಥ ಆಗಿದೆಯಾ? ನೆಕ್ಸ್ಟ್, ಹೌ ಡು ಯು ಡಿಟರ್ಮೈನ್ ದ ಲ್ಯಾಟಿಸ್ ಎನರ್ಜಿ? ಅರ್ಥ ಆಯ್ತಾ? ಹೌ ಡು ಯು ಡಿಟರ್ಮೈನ್ ದ ಲ್ಯಾಟಿಸ್ ಎನರ್ಜಿ? ಲ್ಯಾಟಿಸ್ ಎನರ್ಜಿ ಅಂದ್ರೆ ಏನು? ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್, ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ ವೆನ್ 1 mole ಆಫ್, ಅರ್ಥ ಆಯ್ತಾ? ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಹಿಂಗೆ ಬರೀರಿ. ದ ಲ್ಯಾಟಿಸ್ ಎನರ್ಜಿ ಇಸ್ ದ energy released when 1 mole of ionic solid is formed from its constituent gaseous cations and anions is called as lattice energy. ಬರೀರಿ ಒಂದ್ಸಲಿ. ಅರ್ಥ ಆಯ್ತಾ? It is the energy released when 1 mole of ionic solid is formed from its constituent gaseous cations and anions. ಅದರದ್ದೇ ಆದ ಒಂದು gaseous cations ಕಂಬೈನ್ ಆಗಿಬಿಟ್ಟು ಒಂದು ಅಯಾನಿಕ್ ಸಾಲಿಡ್, 1 mole ಆಫ್ ಅಯಾನಿಕ್ ಸಾಲಿಡ್ ಫಾರ್ಮ್ ಆಗಬೇಕಾದ್ರೆ ಎಷ್ಟೊಂದು ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೋ ಅದಕ್ಕೆ ಲ್ಯಾಟಿಸ್ ಎನರ್ಜಿ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ನೋಡಿ ಇಲ್ಲಿ. ಅರ್ಥ ಆಯ್ತಾ? ಒಂದು ಎಕ್ಸಾಂಪಲ್ ಲ್ಯಾಟಿಸ್ ಎನರ್ಜಿಗೆ. ಲ್ಯಾಟಿಸ್ ಎನರ್ಜಿ ಡೆಫಿನೇಷನ್ ಬರ್ಕೊಂಡ್ರೆ, ದ ಎನರ್ಜಿ ರಿಲೀಸ್ ಅಥವಾ ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ when 1 mole of ionic solid is formed from its gaseous cations and anions is called as lattice energy. ಇಷ್ಟೇ ಸಾಕು. ಅರ್ಥ ಆಯ್ತಾ? ಎಕ್ಸಾಂಪಲ್, Na plus gaseous plus Cl minus gaseous constituent gaseous cations and anions ತಾನೆ. ಅರ್ಥ ಆಯ್ತಾ? ಇವೆರಡು ಕಂಬೈನ್ ಆಗಿ ಒಂದು NaCl 1 mole ಸಾಲಿಡ್ ಫಾರ್ಮ್ ಆಗಬೇಕಾದ್ರೆ 1 mole ಆಫ್ ಅಯಾನಿಕ್ ಸಾಲಿಡ್ ಫಾರ್ಮ್ ಆಗಿರುತ್ತೆ. 1 mole ಆಫ್ ionic solid is formed from its gaseous cations and anions. During this, the amount of energy released is equal to, ಅರ್ಥ ಆಯ್ತಾ? The amount of energy released is equal to, that is
758.7 kilojoules per mole. 758.7 kilojoules per mole. This much of energy is going to be released. ಅರ್ಥ ಆಗ್ತಿದೆಯಾ? ಎನಿ ಡೌಟ್? ನೆಕ್ಸ್ಟ್ ಸೇಮ್ ಅದೇ ತರ K ಪ್ಲಸ್ gaseous ಪ್ಲಸ್ Cl ಮೈನಸ್ gaseous KCl ಅರ್ಥಾತ್ ಫಾರ್ಮ್ ಆಗ್ತಕ್ಕಂಥದ್ದು 1 ಮೋಲ್ ಆಫ್ ಅಯಾನಿಕ್ ಸಾಲಿಡ್ KCl ಫಾರ್ಮ್ ಆಗ್ತದೆ. ಅರ್ಥಾತ್ L is equal to lattice energy is equal to 7 minus 718 ರಿಲೀಸ್ ಆಗ್ತಕ್ಕಂಥ ತಾನೆ kilojoules per mole. ಅಲ್ಲಿಗೆ ಲ್ಯಾಟಿಸ್ ಎನರ್ಜಿ ಇತ್ತಿನ ಎಕ್ಸಾಂಪಲ್ ಅರ್ಥ ಆಗಿದೆಯಾ? ಈ ತರ ಹೈಯರ್ ವ್ಯಾಲ್ಯೂ ಆಫ್ ಲ್ಯಾಟಿಸ್ ಎನರ್ಜಿ ಹೊಂದಿದ್ರೆ ಮಾತ್ರ ಅಯಾನಿಕ್ ಬಾಂಡ್ ಫಾರ್ಮೇಷನ್ ಇನ್ವಾಲ್ವ್ ಆಗುತ್ತೆ. ಅರ್ಥ ಆಗಿದೆಯಾ? ಎನಿ ಡೌಟ್? ಈ ಲ್ಯಾಟಿಸ್ ಎನರ್ಜಿನ ಹೆಂಗೆ ಡಿಟರ್ಮೈನ್ ಮಾಡಿದ್ರು ಅಂತ ಹೇಳ್ಬಿಟ್ಟಂದ್ರೆ ಆಕ್ಚುಲಿ ದ ಸೈಂಟಿಸ್ಟ್ ನೇಮ್ ಕಾಲ್ಡ್ ಆಸ್ ಬಾರ್ನ್ ಅಂಡ್ ಹೇಬರ್ ಇಬ್ಬರು ಸೈಂಟಿಸ್ಟ್ಗಳು. ಅರ್ಥ ಆಯ್ತಾ? ಇನ್ ದ ಇಯರ್ 1919 ದೇ ಕಾರ್ರಿಲೇಟೆಡ್ ದ ಲ್ಯಾಟಿಸ್ ಎನರ್ಜಿ of the ionic crystal from various thermodynamic data. ಒಂದು ವೇರಿಯಸ್ ಥರ್ಮೋಡೈನಮಿಕ್ ಡೇಟಾ ಇಂದ ಕಾರ್ರಿಲೇಟ್ ಮಾಡಿ ಅರ್ಥ ಆಯ್ತಾ ಯಾವುದಕ್ಕೆ ಲ್ಯಾಟಿಸ್ ಎನರ್ಜಿಗೆ ವೇರಿಯಸ್ ದಟ್ ಈಸ್ ಅಯಾನಿಕ್ ಕ್ರಿಸ್ಟಲ್ ಫಾರ್ಮೇಷನಲ್ಲಿ ಥರ್ಮೋಡೈನಮಿಕ್ ಡೇಟಾ ತಗೊಂಡು ಕಾರ್ರಿಲೇಟ್ ಮಾಡ್ತಾರೆ ದಟ್ ಈಸ್ ಲ್ಯಾಟಿಸ್ ಎನರ್ಜಿಗೆ. ಯಾರು? ಬಾರ್ನ್ ಮತ್ತೆ ಹೇಬರ್. ಅದರಿಂದ ಅದಕ್ಕೆ ಬಾರ್ನ್ ಹೇಬರ್ ಸೈಕಲ್ ಅಂತ ಕೂಡ ಕರಿತೀವಿ ನಾವು. ಬಾರ್ನ್ ಹೇಬರ್ ಸೈಕಲ್ ನಿಮಗೆ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. CET ನೀಟ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್, ಥಿಯರಿ ಪಾಯಿಂಟ್ ಆಫ್ ಕೂಡ ಕೇಳ್ಬೋದು. ಅರ್ಥ ಆಯ್ತಾ? ಏನು ಬಾರ್ನ್ ಹೇಬರ್ ಸೈಕಲ್ ಅಂದ್ರೆ? ಬಾರ್ನ್ ಮತ್ತೆ ಹೇಬರ್ ಅನ್ನೋ ಇಬ್ಬರು ಸೈಂಟಿಸ್ಟ್ ನೇಮ್ಸೇ ಆ ಸೈಕಲ್ ಇಟ್ಟಿದ್ದಾರೆ. ಅರ್ಥ ಆಯ್ತಾ? ದಟ್ ಈಸ್ ಬಾರ್ನ್ ಏನು ಕಣ? ಬಾರ್ನ್ ಹೇಬರ್. ಅರ್ಥ ಆಯ್ತಾ? ಬಾರ್ನ್ ಹೇಬರ್ ಸೈಕಲ್. Born-Haber cycle of formation of NaCl. Born-Haber cycle of formation of NaCl. Born-Haber cycle of formation of NaCl ಡಿಸ್ಕಸ್ ಮಾಡೋಣ. ನಿಮಗೆ ಸಿಲೆಬಸ್ ಅಲ್ಲಿ NaCl ಒಂದೇ ಡಿಸ್ಕಸ್ ಮಾಡಿದಾನೆ. ಪ್ರತಿಯೊಂದು ಅಯಾನಿಕ್ ಸಾಲಿಡ್ ಅಲ್ಲಿ ಅಯಾನಿಕ್ ಸಾಲಿಡ್ ಸೇಮ್ ಅದೇ ಟೈಪ್ ಅಲ್ಲಿ. ಅರ್ಥ ಆಯ್ತಾ? Born-Haber cycle of formation of NaCl ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಆಕ್ಚುಲಿ ಇನ್ ದ ಇಯರ್ 1919 ದ ಬಾರ್ನ್ ಅಂಡ್ ಹೇಬರ್ ಅನ್ನೋ ಇಬ್ಬರು ಸೈಂಟಿಸ್ಟ್ಗಳು, ದೇ ಡೆವಲಪ್ಡ್ ಒನ್ ಸೈಕಲ್ ಟು ಕಾರ್ರಿಲೇಟ್ ದ ಲ್ಯಾಟಿಸ್ ಎನರ್ಜಿ ಆಫ್ ಅಯಾನಿಕ್ ಕ್ರಿಸ್ಟಲ್ ಫ್ರಮ್ ವೇರಿಯಸ್ ಥರ್ಮೋಡೈನಮಿಕಲ್ ಡೇಟಾ. ಬರೀರಿ, ಇಟ್ ಈಸ್ ಡೆವಲಪ್ಡ್ ಬೈ ಅಥವಾ this cycle was developed by the scientist name called as Barn and Haber in the year 1919. ಅರ್ಥ ಆಯ್ತಾ? They correlated the lattice energy of the ionic 1 mole of ionic crystal is formed. ಅರ್ಥ ಆಯ್ತಾ? From various thermodynamic data. ಹೆಂಗ್ ಅಂತ ಬಿಟ್ಟು ನೋಡೋಣ. ಅರ್ಥ ಆಯ್ತಾ? ವೆರಿ ಸಿಂಪಲ್. ನಾವು ಎಕ್ಸಾಂಪಲ್ NaCl ಅಂತ ಬಿಟ್ಟು ತಗೊಂಡಿದೀವಿ. ಅರ್ಥ ಆಯ್ತಾ? ಆ NaCl ಫಾರ್ಮೇಷನ್ ಹಿಂಗಾಗತ್ತೆ. ಅರ್ಥ ಆಯ್ತಾ? ಎಕ್ಸಾಂಪಲ್, ದ ಬಾರ್ನ್-ಹೇಬರ್ ಸೈಕಲ್ ಫಾರ್ ದ ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್ ಕ್ರಿಸ್ಟಲ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ ಯಾವ ತರ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಬಿಟ್ಟು ನೋಡಿ ಇಲ್ಲಿ. ಅರ್ಥ ಆಯ್ತಾ? Na ಸೋಡಿಯಂ. ಅರ್ಥ ಆಯ್ತಾ? ಸಾಲಿಡ್ ಅಲ್ವಾ? ಸೋಡಿಯಂ ಸಾಲಿಡ್ ಪ್ಲಸ್ ಹಾಫ್ ಮೋಲ್ ಆಫ್ ಕ್ಲೋರಿನ್ ಗ್ಯಾಸ್. ಅರ್ಥ ಆಯ್ತಾ? ಟು ಬಿಕಮ್ NaCl. that is solid. NaCl solid form ಆಯ್ತಾ? that is delta HF of formation of NaCl. delta HF of formation ತೋಡೋಣ. delta HF of formation of NaCl is equal to, ಅರ್ಥ ಆಯ್ತಾ? -381 kilojoules per mole. -381.8 kilojoules per mole. ಅದು ಇಂಪಾರ್ಟೆಂಟ್. ದಿಸ್ ಇಸ್ ದ ಏನದು NaCl ಫಾರ್ಮೇಷನ್. ಏನು ಡೌಟ್? ಅರ್ಥ ಆಯ್ತಾ?
ಮೋಲ್ ಆಫ್ ಸೋಡಿಯಂ ಸಾಲಿಡ್ ಹಾಫ್ ಮೋಲ್ ಆಫ್ ಕ್ಲೋರಿನ್ ಗ್ಯಾಸ್ ಜೊತೆ ಕಂಬೈನ್ ಆಗಿ 1 ಮೋಲ್ ಆಫ್ ಅಯಾನಿಕ್ ಸಾಲಿಡ್ ಫಾರ್ಮ್ ಆಗಬೇಕಾದ್ರೆ ಅರ್ಥ ದಿಸ್ ಮಚ್ ಆಫ್ ಅಮೌಂಟ್ ಆಫ್ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ರಿಲೀಸ್ಡ್. ದಿಸ್ ಇಸ್ ಥರ್ಮೋಡೈನಮಿಕಲ್ ಡೇಟಾ. ಅರ್ಥ ಆಯ್ತಾ? ಇವಾಗ ಈ ಒಂದು ಡೇಟಾನ ತಗೊಂಡು ಅರ್ಥ ಆಯ್ತಾ, ದಟ್ ಈಸ್ ಒಂದು ಸೈಕಲ್ ಡೆವಲಪ್ ಮಾಡ್ತಾರೆ. ಅದಕ್ಕೆ ಬಾರ್ನ್ ಹೇಬರ್ ಸೈಕಲ್ ಅಂತ. ಬಾರ್ನ್ ಹೇಬರ್ ಸೈಕಲ್ ಏನಿದಕ್ಕೆ ಬಾರ್ನ್ ಹೇಬರ್ ಸೈಕಲ್? ಸ್ಟೆಪ್ ನಂಬರ್ 1 ಇದಕ್ಕೆ ನಿಮಗೆ ಕೇಳಿರ್ತಕ್ಕಂಥ, ಇದನ್ನು ನೀವು ಬರೀದಿದ್ರು ಪರವಾಗಿಲ್ಲ, ಫೈನಲ್ ಅಲ್ಲಿ ಬರೀತೀರಿ ಹೆಂಗು ಸೈಕಲ್. ನೀವು ಬಾರ್ನ್ ಹೇಬರ್ ಸೈಕಲ್ ಅಂತ ಬರೆದ್ರೆ ನೀವು 5 ಸ್ಟೆಪ್ಸ್ ಬರೆದ್ಬಿಟ್ರೆ ಸಾಕು. ಅರ್ಥ ಆಯ್ತಾ? 5 ಸ್ಟೆಪ್ಸ್ ಬರೆದ್ಬಿಟ್ರೆ ಸಾಕು. ಆ 5 ಸ್ಟೆಪ್ಸಲ್ಲಿ ನೀವು ವ್ಯಾಲ್ಯೂ ಏನು ಬೇಕಾಗಿಲ್ಲ, ವ್ಯಾಲ್ಯೂ ಏನು ಜ್ಞಾಪಕ ಇಟ್ಕೋಬೇಕಾಗಿಲ್ಲ. 5 ಸ್ಟೆಪ್ಸ್ ಫಾರ್ಮುಲಾ ಬರೆದ್ಬಿಟ್ರೆ ಸಾಕು. ಇಲ್ಲ ಸೈಕಲ್ ಬರೆದ್ಬಿಟ್ರು ಆಗುತ್ತೆ. ಬಾರ್ನ್ ಹೇಬರ್ ಸೈಕಲ್ ಬರೆದಿದೆ. ರಿಯಾಕ್ಷನ್ಸ್ ತೋರಿಸಿದ್ರೆ ಎಕ್ಸ್ಪ್ಲೇನ್ ಮಾಡಬೇಕು, ಇಲ್ಲಾಂದ್ರೆ ನೋಡಿ ಎಕ್ಸ್ಪ್ಲನೇಷನ್ ಬಂದರೆ ಬಾರ್ನ್ ಹೇಬರ್ ಸೈಕಲ್ ಬರೀಬೋದು, ಬಾರ್ನ್ ಹೇಬರ್ ಸೈಕಲ್ ಬಂತಂದ್ರೆ ಎಕ್ಸ್ಪ್ಲನೇಷನ್ ಕೊಡ್ಬೋದು. ಅರ್ಥ ಆಯ್ತಾ? ಏನು ಸ್ಟೆಪ್ ನಂಬರ್ 1? ದ ಸಬ್ಲಿಮೇಷನ್ ಆಫ್ ಮೆಟಾಲಿಕ್ ಸೋಡಿಯಂ ಆಟಮ್ ಟು gaseous sodium atom. What is the meaning of sublimation? Sublimation is one reaction. A sublimation in which, so it is a process in which one state of a substance is changes into another state. Solid state liquid state go, ಅಥವಾ ಸಾಲಿಡ್ ಸ್ಟೇಟ್ ಇರತಕ್ಕಂಥದ್ದು ಗೇಸಿಯಸ್ ಸ್ಟೇಟ್ಗೋ, ಅಥವಾ ಲಿಕ್ವಿಡ್ ಸ್ಟೇಟ್ ಇರತಕ್ಕಂಥ ಗೇಸಿಯಸ್ ಸ್ಟೇಟ್ಗೋ, ಅಥವಾ ಗೇಸಿಯಸ್ ಸ್ಟೇಟ್ ಇರತಕ್ಕಂಥ ಸಾಲಿಡ್ ಸ್ಟೇಟ್ಗೋ, ಅಥವಾ ಲಿಕ್ವಿಡ್ ಸ್ಟೇಟ್ ಇರತಕ್ಕಂಥ ಸಾಲಿಡ್ ಸ್ಟೇಟ್ಗೋ, ಈ ತರ ಒಂದು ಸ್ಟೇಟ್ ಆಫ್ ಎ ಸಬ್ಸ್ಟೆನ್ಸ್ನ ಇನ್ನೊಂದು ಸ್ಟೇಟ್ ಆಫ್ ಎ ಸಬ್ಸ್ಟೆನ್ಸ್ಗೆ ಕನ್ವರ್ಟ್ ಮಾಡ್ತಕ್ಕಂಥ ಪ್ರೋಸೆಸ್ಸೇ ಸಬ್ಲಿಮೇಷನ್. ಅರ್ಥ ಆಯ್ತಾ? ಇಲ್ಲಿ ನಮಗೆ ಈ ರಿಯಾಕ್ಷನ್ ಅಲ್ಲಿ ಸೋಡಿಯಂ ನಮ್ಗೆ ಗೇಸಿಯಸ್ ಆಗಿಲ್ಲ, ಏನಾಗಿದೆ? ಸಾಲಿಡ್ ಆಗಿದೆ. ಆದ್ರಿಂದ ದ ಫಸ್ಟ್ ಸ್ಟೆಪ್ ಈಸ್ ದ ಸಬ್ಲಿಮೇಷನ್ ಆಫ್, ಅರ್ಥ ಆಯ್ತಾ, solid sodium atom ಅಥವಾ ಮೆಟಾಲಿಕ್ ಸೋಡಿಯಂ ಆಟಮ್ ಇಂಟು gaseous sodium atom. ಅರ್ಥ ಆಯ್ತಾ? ಅರ್ಥ ಆಗಲಿಲ್ಲ. ದಟ್ ಈಸ್ ಸ್ಟೆಪ್ ನಂಬರ್ 1. ಸ್ಟೆಪ್ ನಂಬರ್ 1 ಅರ್ಥ ಆಯ್ತಾ? ಏನ್ ಸ್ಟೆಪ್ ನಂಬರ್ 1? ದಟ್ ಈಸ್ ಬರೀ ಒಂದ್ಸಲಿ ಪ್ರಾಕ್ಟೀಸ್ ಮಾಡಿ. ಸಬ್ಲಿಮೇಷನ್ ಆಫ್ solid sodium atom, solid any atom into gaseous sodium atom. This is step number 1. Sublimation of solid ಅಥವಾ metallic sodium atom into gaseous sodium atom. ಅರ್ಥ ಆಯ್ತಾ? How it is a sublimation? ಇದು ನಿಮ್ಗೆ ಗೊತ್ತಿತ್ತು, ರಿಯಾಕ್ಷನ್ ಕೂಡ ಬರೀಬಹುದು. ವೆರಿ ಸಿಂಪಲ್. Na solid gives rise to sublimation ಮಾಡಿದ್ರೆ ತಾನೇ ಇಲ್ಲಿ. ಅರ್ಥ ಆಯ್ತಾ? ಏನಿಲ್ಲ ಸಬ್ಲಿಮೇಷನ್ ಮಾಡ್ತಾ ಇದ್ದೀವಿ. ಏನಾಗ್ತಿದೆ? Na ಗ್ಯಾಸ್ ಆಗ್ತಿದೆ. ನೋಡಿಲಿ, ಸೋಡಿಯಂ ಸಾಲಿಡ್ ಸೋಡಿಯಂನ ಗೇಸಿಯಸ್ ಸೋಡಿಯಂ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಎಷ್ಟೊಂದು ಅಮೌಂಟ್ ಆಫ್ ಎನರ್ಜಿ ಬೇಕಾಗತ್ತೆ ಅಂದ್ರೆ, ಅರ್ಥ ಆಯ್ತಾ? ದಟ್ ಈಸ್ 108.5 kilojoules per mole. ಅರ್ಥ ಆಯ್ತಾ? ದಟ್ ಈಸ್ ಡೆಲ್ಟಾ H ಸಬ್ಲಿಮೇಷನ್ ಇಸ್ ಈಕ್ವಲ್ ಟು 108 plus 108.5 kilojoules per mole. This much of amount of energy is going to be needed to convert solid sodium atom into gaseous sodium. ಅಂದ್ರೆ ಒಂದು ಸ್ಟೇಟ್ ಆಫ್ ಸಬ್ಸ್ಟೆನ್ಸ್ ಇನ್ನೊಂದು ಸ್ಟೇಟ್ ಆಫ್ ಸಬ್ಸ್ಟೆನ್ಸ್ ಕನ್ವರ್ಟ್ ಮಾಡ್ತಾರೆ ಪ್ರೋಸೆಸ್ಗೆ ಸಬ್ಲಿಮೇಷನ್ ಅಂತ ಕರಿತೀವಿ. ಯಾವಾಗ ಇದನ್ನ ನಾವು ಗೇಸಿಯಸ್ ಆಗಿ ಕನ್ವರ್ಟ್ ಮಾಡಿಬಿಟ್ಟಿದೀವೋ, ಅರ್ಥ ಆಯ್ತು? ಇದು ಯಾವ ಸ್ಟೇಟ್ ಅಲ್ಲಿ ಇದೆ? ಮಾಲಿಕ್ಯುಲರ್ ಸ್ಟೇಟ್ ಅಲ್ಲಿ ಇದೆ. ಅದನ್ನ ಏನ್ ಮಾಡೋಣ? ಅಟಾಮಿಕ್ ಸ್ಟೇಟ್ ತರೋಣ. ಅರ್ಥ ಆಯ್ತಾ? ದಟ್ ಈಸ್ very simple. Dissociation of chlorine molecule into chlorine atom. Step 2. Dissociation of chlorine molecule into chlorine atom. Chlorine molecule into chlorine atom.
ಡಿಸೋಸಿಯೇಷನ್ ಆಫ್ ಕ್ಲೋರಿನ್ ಮಾಲಿಕ್ಯೂಲ್ ಇಂಟು ಕ್ಲೋರಿನ್ ಆಟಮ್ ಈಸ್ ಅ ಸೆಕೆಂಡ್ ಸ್ಟೆಪ್. ಅರ್ಥ ಆಯ್ತಾ? ಏನು ಕ್ಲೋರಿನ್ ಮಾಲಿಕ್ಯೂಲ್ ದಟ್ ಈಸ್ Cl2 ಇದೆಯಾ? ಅರ್ಥ ಆಯ್ತಾ? ಆಫ್ Cl2 ಗ್ಯಾಸ್ ಈಸ್ ಕನ್ವರ್ಟೆಡ್ ಇಂಟು, ಅರ್ಥ ಏನಿದು ಡಿಸೋಸಿಯೇಷನ್. ಏನೇಳಿ ಡಿಸೋಸಿಯೇಷನ್. ಏನಾಯ್ತು? Cl gaseous atom. ಅಂದ್ರೆ ಮಾಲಿಕ್ಯುಲರ್ ಸ್ಟೇಟ್ ಅಲ್ಲಿ ಇರ್ತಕ್ಕಂಥದ್ದು, ಅರ್ಥ ಆಯ್ತು ಏನಕ್ಕೆ ಬಂತು? ಮಾಲಿಕ್ಯುಲರ್ ಸ್ಟೇಟ್ ಇದ್ದಿರಲಿಲ್ಲ, 2 ಕ್ಯಾನ್ಸಲ್ ಆಗುತ್ತೆ, ಒಂದು Cl. ಮಾಲಿಕ್ಯುಲರ್ ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ಒಂದು ಕ್ಲೋರಿನ್ ಅಟಾಮಿಕ್ ಸ್ಟೇಟ್ ಬಂತು. ದಟ್ ಈಸ್ ವೈ ಡಿಸೋಸಿಯೇಷನ್ ಆಫ್ ಕ್ಲೋರಿನ್ ಮಾಲಿಕ್ಯೂಲ್ ಇಂಟು ಕ್ಲೋರಿನ್ ಆಟಮ್. ಇದಕ್ಕೆ ಎಷ್ಟು ಎನರ್ಜಿ ಬೇಕಾಗತ್ತೆ ಅಂದ್ರೆ ಪ್ಲಸ್ 121.5 ಕಿಲೋ ಜೌಲ್ಸ್. ದಟ್ ಈಸ್ ಡೆಲ್ಟಾ ಎಚ್ ಆಫ್ ಡಿಸೋಸಿಯೇಷನ್ is equal to plus 121.5 kilojoules per mole. This much of amount of energy is going to be required to convert or to dissociate chlorine molecule into chlorine atom. ಇದು ಕ್ಲೋರಿನ್ ಮಾಲಿಕ್ಯುಲರ್ ಸ್ಟೇಟ್ ಅಲ್ಲಿ ಇದೆ, ಅದನ್ನ ಅಟಾಮಿಕ್ ಸ್ಟೇಟ್ ತಂದ್ವಿ. ಇದು ಸೋಡಿಯಂ ಸಾಲಿಡ್ ಸ್ಟೇಟ್ ಅಲ್ಲಿ ಇದೆ, ಗ್ಯಾಸ್ ಸ್ಟೇಟ್ ತಂದ್ವಿ. ಆವಾಗ ಇಷ್ಟು ಥರ್ಮೋಡೈನಮಿಕಲ್ ಡೇಟಾ ಚೇಂಜ್ ಆಯಿತು. ಅರ್ಥ ಆಗಿದೆಯಾ? ಎನಿ ಡೌಟ್? ನೆಕ್ಸ್ಟ್ ಸ್ಟೆಪ್ 3, ಅಯನೈಸೇಷನ್ ಆಫ್ ಸೋಡಿಯಂ ಆಟಮ್ ಇಂಟು ಸೋಡಿಯಂ ಅಯಾನ್. ಇವಾಗ ಸೋಡಿಯಂ ಆಟಮ್ ಡೈರೆಕ್ಟ್ ಆಗಿ ಇಲ್ಲ, ಅದು ಅಯಾನ್ ಕನ್ವರ್ಟ್ ಆಗಬೇಕು. ಅರ್ಥ ಆಯ್ತಾ? ದಟ್ ಈಸ್ ಅಯೋನೈಸೇಷನ್ ಆಫ್ ಸೋಡಿಯಂ ಆಟಮ್ into sodium ion. ಸೋಡಿಯಂ ಆಟಮ್ ನ ಸೋಡಿಯಂ ಅಯಾನ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಾ? ಮತ್ತೆ ಅದನ್ನು ಅಂಡರ್ಲೈನ್ ಮಾಡೋಣ. ಅಯನೈಸೇಷನ್ ಆಫ್ ಸೋಡಿಯಂ ಆಟಮ್ ಇಂಟು ಸೋಡಿಯಂ ಅಯಾನ್. ಅರ್ಥ ಆಯ್ತಾ? ಏನು Na gas gives rise to ionization. Na plus gas plus 1 electron. ಅರ್ಥ ಆಯ್ತಾ? ಪ್ಲಸ್ 1 electron. ಇದು ಅಷ್ಟೇ, ಎನರ್ಜಿ ಈಸ್ ಗೋಯಿಂಗ್ ಟು ಬಿ ರಿಲೀಸ್ಡ್. ಅರ್ಥ ಆಯ್ತು? ಎಷ್ಟು? 495.2 ಕಿಲೋ ಜೌಲ್ಸ್. ಡೆಲ್ಟಾ ಎಚ್ ಆಫ್ ದಟ್ ಈಸ್ ಅಯನೈಸೇಷನ್ ಈಸ್ ಈಕ್ವಲ್ ಟು that is plus 495.2 kilojoules per mole. This much of amount of energy is going to be required to convert sodium atom na sodium ion agi, sodium gaseous atom na gaseous sodium ion ಆಗಿ ಕನ್ವರ್ಟ್ ಆಯಿತು. ಇವಾಗ gaseous sodium ion ಆಯ್ತಾನೆ, ಇದು ಕೂಡ ಅಷ್ಟೇ. ಅರ್ಥ ಆಯ್ತಾ? ಇದನ್ನ ಏನು ಮಾಡಬೇಕು? ಮೈನಸ್ ತರಬೇಕು ಅಂದ್ರೆ ಏನು? ಎಲೆಕ್ಟ್ರಾನ್ ಅಫಿನಿಟಿ ತಾನೆ. ದಟ್ ಈಸ್ ಅಡಿಷನ್ ಆಫ್ ಎಲೆಕ್ಟ್ರಾನ್ ಟು ಕ್ಲೋರಿನ್ ಆಟಮ್ ಟು ಫಾರ್ಮ್ ಕ್ಲೋರೈಡ್ ಅಯಾನ್. ಸ್ಟೆಪ್ ನಂಬರ್ 4, addition of an electron to chlorine atom ಈ ಕ್ಲೋರಿನ್ ಆಟಮ್ಗೆ ಒಂದು ಎಲೆಕ್ಟ್ರಾನ್ ಅಡಿಷನ್ ಮಾಡೋಣ. ಏನಾಗುತ್ತೆ? ಟು ಫಾರ್ಮ್ ಅಡಿಷನ್ ಆಫ್ ಎನ್ ಎಲೆಕ್ಟ್ರಾನ್ ಟು ಕ್ಲೋರಿನ್ ಆಟಮ್ ಟು ಫಾರ್ಮ್ ಕ್ಲೋರೈಡ್ ಅಯಾನ್. ಕ್ಲೋರೈಡ್ ಅಂದ್ರೆ Cl ಮೈನಸ್, ಕ್ಲೋರೈಡ್ ಅಯಾನ್. ಅರ್ಥ ಆಯ್ತಾ? ಇವಾಗ ಎನರ್ಜಿ ರಿಲೀಸ್ ಆಗ್ತಕ್ಕಂಥದ್ದು ಯಾಕೆ? ಎಲೆಕ್ಟ್ರಾನ್ ಅಫಿನಿಟಿ ತಾನೆ ಎನರ್ಜಿ ರಿಲೀಸ್ ಆಗ್ತಕ್ಕಂಥದ್ದು. ಯಾವುದೇ ಒಂದು gaseous ಆಟಮ್ನ ಔಟರ್ ಮೋಸ್ಟ್ ಶೆಲ್ಗೆ 1 or more electrons ಅಡಿಷನ್ ಮಾಡಿದ್ರೆ ಏನಾಗುತ್ತೆ? ಎನರ್ಜಿ ಇಸ್ ಗೋಯಿಂಗ್ ಟು ಬಿ ರಿಲೀಸ್. ಎಲೆಕ್ಟ್ರಾನ್ ಅಫಿನಿಟಿ ಅಂತ ಕರಿತೀವಿ ತಾನೆ, ಅದಕ್ಕೆ ಇ ಅಂತ ಕರೆಯೋಣ, ಇದಕ್ಕೆ ಐ ಅಂತ ಕರೆಯೋಣ. ಬೇಕಾದ್ರೆ ಅಯನೈಸೇಷನ್ ಎನರ್ಜಿ ಐ ಅಂತ ಕರೆಯೋಣ, ಅದಕ್ಕೆ ಇ ಅಂತ ಕರೆಯೋಣ. ಅರ್ಥ ಆಯ್ತಾ? ಇದು ಡಿಸೋಸಿಯೇಷನ್. ಅರ್ಥ ಆಯ್ತಾ? ಇದು ಸಬ್ಲಿಮೇಷನ್. ಇವಾಗ ಕ್ಲೋರಿನ್
gaseous atom plus 1 electron to become Cl minus gas. ಅರ್ಥ ಆಯ್ತಾ? ಡ್ಯೂರಿಂಗ್ ದಿಸ್ ಡೆಲ್ಟಾ ಎಚ್ ಆಫ್ ಇ ಎ ಅಂದ್ರೆ ಏನು? ಎನರ್ಜಿ ಆಫ್ ಆಕ್ಟಿವೇಶನ್, ಸಾರಿ ಎನರ್ಜಿ ಆಫ್ ದಟ್ ಈಸ್ ಎಲೆಕ್ಟ್ರಾನ್ ಅಫಿನಿಟಿ. ಇ ಅಂದ್ರೆ ಏನು? ಎನರ್ಜಿ ದಟ್ ಈಸ್ ಎಲೆಕ್ಟ್ರಾನ್ ಅಫಿನಿಟಿ ಅಂತ. ಯಾಕಂದ್ರೆ ಎನರ್ಜಿ ರಿಲೀಸ್ ಆಗ್ತಕ್ಕಂಥ ತಾನೆ ಎಲೆಕ್ಟ್ರಾನ್ ಅಫಿನಿಟಿ. ಇ ಮಾಮೂಲಿ ಅಂದ್ರೆ ಎನರ್ಜಿ ಆಫ್ ಆಕ್ಟಿವೇಶನ್, ಇದು ಇ ಅಂದ್ರೆ ಎಲೆಕ್ಟ್ರಾನ್ ಅಫಿನಿಟಿ, ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ದಟ್ ಈಸ್ minus 348.3 kilojoules. Minus 348.3 kilojoules per mole. This much of amount of energy is going to be released. ಅರ್ಥ ಆಯ್ತಾ? ಇವಾಗ ಕ್ಲೋರೈಡ್ ಅಯಾನ್ ಸಿಕ್ತ, ಸೋಡಿಯಂ ಅಯಾನ್ ಸಿಕ್ತು, ಇವೆರಡು ಕಂಬೈನ್ ಆಗ್ತಕ್ಕಂಥದ್ದೇ ಫಿಫ್ತ್ ಸ್ಟೆಪ್. ಸ್ಟೆಪ್ ನಂಬರ್ 5. Step number 5, ಅರ್ಥ ಆಯ್ತಾ? The close packing of sodium ion ಅಥವಾ the combination of sodium ion and chloride ion to form sodium chloride. The combination of Na plus gaseous and Cl minus gaseous. ಅರ್ಥ ಆಯ್ತಾ? Na plus sodium, ಅರ್ಥ ಆಯ್ತಾ? Na plus gaseous and Cl minus gaseous to form NaCl, to form sodium chloride. ಏನದು? Cl Na plus gas plus Cl minus gas gives rise to NaCl solid. ಅರ್ಥ ಆಯ್ತಾ? NaCl solid. Delta H is equal to L. L ಅಂದ್ರೇನ? ಲ್ಯಾಟಿಸ್ ಎನರ್ಜಿ. ಅರ್ಥ ಆಯ್ತಾ? ಅದನ್ನು ಕಂಡುಹಿಡಿಯಲಿಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸಿಂಗ್ ಒನ್ ಫಾರ್ಮುಲಾ. ಅರ್ಥ ಆಯ್ತಾ? ಕ್ಯಾನ್ ರಬ್ ದಿಸ್. ಅರ್ಥ ಆಯ್ತಾ? ಸ್ವಲ್ಪ ಸ್ಪೇಸ್ ಇಲ್ಲ, ಅದಕ್ಕೋಸ್ಕರ ಅದನ್ನು ಅಳಿಸ್ತಾ ಇದ್ದೀನಿ. ಇದು ಬಾರ್ ನೇಬರ್ ಸೈಕಲ್ ಅಂತ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಏನು ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಯೂಸಿಂಗ್? ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? Delta H naught of formation of NaCl is equal to delta H naught of formation F ಅಂತ ಕೊಡೋಣ. formation of NaCl is equal to delta H naught of formation of NaCl is equal to delta H of sublimation. first na delta H of sublimation plus delta H of dissociation plus delta H of ionization plus delta H of electron affinity, delta H of electron affinity minus delta H, sorry, plus L. ये electron affinity था ना, plus L. This is the formula we are going to use. अर्थ आयता? Delta H naught of formation of NaCl is equal to, अर्थ आयता? Delta H of sublimation plus delta H of dissociation plus delta H of IE plus delta H of EA plus L. This is the formula we are going to use. Therefore, L is equal to, ಅರ್ಥ ಆಯ್ತಾ? ಎಲ್ ನ ಅಲ್ಲೇ ಇಟ್ಕೊಳ್ಳೋಣ, ಇವನ್ನೆಲ್ಲ ಈ ಕಡೆ ಕಳಿಸೋಣ. ಏನಾಗುತ್ತೆ? ಈ ಕಡೆ ಕಳಿಸಿದ್ರೆ ಡೆಲ್ಟಾ H naught of NaCl ಪ್ಲಸ್ ಪ್ಲಸ್ ಅಲ್ಲಿ ಇವಾಗ ಈ ಕಡೆ ಕಳಿಸ್ತಾ ಇರ್ತಾನೆ, ಇದು ಮೈನಸ್ ಆಗುತ್ತೆ. ಮೈನಸ್ ಡೆಲ್ಟಾ H of sublimation ಮೈನಸ್, ಅರ್ಥ ಆಯ್ತಾ? ಮೈನಸ್ delta H of IE minus delta H of EA. ಒಂದು ಫಸ್ಟ್ ಇದೆಯಲ್ಲ ಡಿಸೋಸಿಯೇಷನ್ ಮೈನಸ್
IE minus delta H of E. ಅರ್ಥ ಆಗಿದೆಯಾ? ಎನಿ ಡೌಟ್? ಎಲ್ ಅನ್ನು ಕಂಡುಹಿಡಿಬೇಕಾದ್ರೆ ನಾವೇನು ಮಾಡ್ತೀವಿ, ಡೆಲ್ಟಾ ನೋಡಿ ಎಲ್ ಇಸ್ ಈಕ್ವಲ್ ಟು ಎಲ್ ನಂಗೆ ಇಟ್ಕೊಳ್ಳೋಣ, ಇವನ್ನ ಈ ಕಡೆ ಕಳಿಸ್ಬಿಡೋಣ. ಎಲ್ ಇಸ್ ಈಕ್ವಲ್ ಟು ಡೆಲ್ಟಾ ಎಚ್ ನಾಟ್ ಆಫ್ NaCl ಮೈನಸ್ ಡೆಲ್ಟಾ ಎಚ್ ಆಫ್ ಸಬ್ಲಿಮೇಷನ್ ಡೆಲ್ಟಾ ಎಚ್ ಆಫ್ ಡಿಸೋಸಿಯೇಷನ್ ಮೈನಸ್ ಡೆಲ್ಟಾ ಎಚ್ ಆಫ್ ಐ. ಯಾಕಂದ್ರೆ ಆ ಕಡೆ ಹೋಯ್ತು ಅಂದ್ರೆ ಇದೆಲ್ಲ ಮೈನಸ್ ಆಗುತ್ತೆ ತಾನೆ, ಇದಂಗೆ ಇದೆ, ಇದು ಆ ಕಡೆನೇ ಇದೆ, ಅದರಿಂದ ಅದು ಪ್ಲಸ್, ಇನ್ನೆಲ್ಲ ಮೈನಸ್ ಆಗುತ್ತೆ ಅಲ್ವಾ? ನಾವು ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಷ್ಟಿದು ಅರ್ಥ ಆಯ್ತಾ? ದಟ್ ಈಸ್ ಮೈನಸ್ 381.8 kilojoules. 381.8 kilojoules ಮೈನಸ್ ತಾನೆ, ಅರ್ಥ ಆಯ್ತಾ? ಡೆಲ್ಟಾ ಎಚ್ ಆಫ್ ಸಬ್ಲಿಮೇಷನ್ ಎಷ್ಟು? 108.5 kilojoules ಮೈನಸ್ ಡಿಸೋಸಿಯೇಷನ್ 121.5 kilojoules ಮೈನಸ್, ಅರ್ಥ ಆಯ್ತಾ? 495.2 kilojoules. ಇಲ್ಲಿ ಪ್ಲಸ್ ಆಗುತ್ತೆ, ಯಾಕಂದ್ರೆ ಇದು ಮೈನಸ್ ವ್ಯಾಲ್ಯೂ ತಾನೆ, ಅರ್ಥ ಆಯ್ತಾ? ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ 348.3 kilojoules, 348.3 kilojoules per mole. ಅರ್ಥ ಆಯ್ತಾ? ಬಂತ ಇವಾಗ? ಇದನ್ನೆಲ್ಲ ನೀವು ಮಾಡಿ ನೋಡಿಬೇಕಾದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ ದಟ್ ಈಸ್ 758. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಏನಿದೆ ಇಷ್ಟು? ಅರ್ಥ ಆಯ್ತಾ? 758 ಮೈನಸ್ 758 ಪಾಯಿಂಟ್ ಮೈನಸ್ 758 ಪಾಯಿಂಟ್ ಎಷ್ಟು ಬರುತ್ತೆ? 7 kilojoules. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಬಂತ? ಅರ್ಥ ಆಗಿದೆಯಾ? ಹೆಂಗ್ ಬಂತು ಅಂತ ಗೊತ್ತಾಯ್ತು ಇವಾಗ? ಕಾರ್ಲೇಟ್ ಮಾಡಿರ್ತಕ್ಕಂಥದ್ದು ಇದು ಬಾರ್ನ್-ಹೇಬರ್ ಸೈಕಲ್. ಏನು ಬಾರ್ನ್-ಹೇಬರ್ ಸೈಕಲ್ ಅಂದ್ರೆ, ಇವಾಗ ಬಾರ್ನ್-ಹೇಬರ್ ಸೈಕಲ್ ಡೆಫಿನೇಷನ್ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಅರ್ಥ ಆಯ್ತಾ? ನಾವಿವಾಗ ಬಾರ್ನ್-ಹೇಬರ್ ಸೈಕಲ್ ಅಂದ್ರೆ ಏನು ಅರ್ಥ ಆಯ್ತಾ? ಇವನ್ನೆಲ್ಲ ಅಂಡರ್ಲೈನ್ ಮಾಡ್ತೀವಿ ನೋಡಿ. ಅರ್ಥ ಆಗಿದೆಯಾ? ಏನ್ ಸರ್ ಬಾರ್ನ್-ಹೇಬರ್ ಸೈಕಲ್ ಅಂದ್ರೆ? ಅರ್ಥ ಆಯ್ತಾ? ದಿಸ್ ದ ಸೈಕಲ್ ಆಫ್ ಆಪರೇಷನ್ಸ್. ಇದು ಬಾರ್ನ್-ಹೇಬರ್ ಸೈಕಲ್, ಇದು ಬಾರ್ನ್-ಹೇಬರ್ ಸೈಕಲ್. ದೀಸ್ ಆರ್ ದ ಸೈಕಲ್ ಆಫ್ ಆಪರೇಷನ್ಸ್. ದೀಸ್ ಆರ್ ದ ಸೈಕಲ್ ಆಫ್ ಆಪರೇಷನ್ಸ್ ರೆಪ್ರೆಸೆಂಟಿಂಗ್ ಎನರ್ಜಿ. ಸೈಕಲ್ ಆಫ್ ಆಪರೇಷನ್ಸ್ ರೆಪ್ರೆಸೆಂಟಿಂಗ್ ಎನರ್ಜಿ ಚೇಂಜ್. ಅರ್ಥ ಆಯ್ತಾ? ಈ ಎನರ್ಜಿ ಚೇಂಜ್ ಎಷ್ಟಾಗಿದೆ ಅಂತ ಒಂದು ಸೈಕಲ್ ಮುಖಾಂತರ ತೋರಿಸ್ತಕ್ಕಂಥದ್ದು. ಅರ್ಥ ಆಯ್ತಾ? ನೀವು ಹಿಂಗೆ ಬರೀರಿ. ದಿಸ್ ಈಸ್ ಎ ಬಾರ್ನ್-ಹೇಬರ್ ಸೈಕಲ್. ಬಾರ್ನ್-ಹೇಬರ್ ಸೈಕಲ್ is a cycle of operations representing the energy change during the formation of 1 mole of ionic solid is formed, ಅಥವಾ ionic crystalline solid is formed from their required elements. ಆ ರಿಕ್ವೈರ್ಡ್ ಎಲಿಮೆಂಟ್ಸ್ ಇಂದ 1 mole of ionic solid ಫಾರ್ಮ್ ಆಗಬೇಕಾದ್ರೆ ಏನೆಲ್ಲ ಎನರ್ಜಿ ಚೇಂಜಸ್ ಆಗತ್ತೋ ಆ ಸೈಕಲ್ ಆಫ್ ಆಪರೇಷನ್ಸ್ಗೆ ಬಾರ್ನ್-ಹೇಬರ್ ಸೈಕಲ್ ಅಂತ ಕರಿತೀವಿ. ಬರೀಬೋದಾ? ಏನೇ ಡೌಟ್? ದಿಸ್ ಈಸ್ ದ ಸೈಕಲ್ ಆಫ್ ಆಪರೇಷನ್ಸ್ ರೆಪ್ರೆಸೆಂಟಿಂಗ್ ದ ಎನರ್ಜಿ ಚೇಂಜ್. ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ 1 mole of ionic solid crystalline solid. 1 mole of ionic crystalline solid. 1 mole of ionic crystalline solid from the required elements. From their required elements ಅಥವಾ required ions ಎಲ್ಲ ಉಂಟು. ಅರ್ಥ ಆಯ್ತಾ? ಫ್ರಮ್ ದ ರಿಕ್ವೈರ್ಡ್ ಎಲಿಮೆಂಟ್ಸ್ ಇಂದ 1 mole ಆಫ್ ಕ್ರಿಸ್ಟಲೈನ್ ಅಯಾನಿಕ್ ಸಾಲಿಡ್ ಫಾರ್ಮ್ ಆಗಬೇಕಾದ್ರೆ ಏನೆಲ್ಲ ಎನರ್ಜಿ ಚೇಂಜಸ್ ಆಗತ್ತೋ ಆ ಸೈಕಲ್ ಆಫ್ ಆಪರೇಷನ್ಸ್ಗೆ ಬಾರ್ನ್-ಹೇಬರ್ ಸೈಕಲ್ ಅಂತ ಕರಿತೀವಿ. ಬಾರ್ನ್-ಹೇಬರ್ ಅಂತ ಯಾಕೆ ಕರಿತೀವಿ ಅಂದ್ರೆ ಬಾರ್ನ್ ಮತ್ತೆ ಹೇಬರ್ ಅನ್ನೋ ಇಬ್ಬರು ಸೈಂಟಿಸ್ಟ್ಗಳು ಅರ್ಥ ಆಯ್ತಾ ಈ ಒಂದು ಎನರ್ಜಿನ ಕಾರ್ಯುಲೇಟ್ ಮಾಡ್ತಾರೆ ಫ್ರಮ್ ಥರ್ಮೋಡೈನಾಮಿಕಲ್ ಡೇಟಾ ಇಂದ. ಅರ್ಥ ಆಯ್ತು? ಲ್ಯಾಟಿಸ್ ಎನರ್ಜಿನ. ಅದಕ್ಕೋಸ್ಕರ ಇದಕ್ಕೆ ಬಾರ್ನ್-ಹೇಬರ್ ಸೈಕಲ್ ಅಂತ ಕರಿತೀವಿ. ಬರೀಬಹುದಾ? ಬಾರ್ನ್-ಹೇಬರ್ ಸೈಕಲ್
ಇನ್ನೊಂದ್ಸಲ ನೋಡ್ಕೊಳ್ಳಿ. ದಿಸ್ ಈಸ್ ಅ ಸೈಕಲ್ ಆಫ್ ಆಪರೇಷನ್ಸ್ representing energy change. Operations representing energy change during the formation of 1 mole of crystalline solid. 1 mole of crystalline solid, ionic solid. 1 mole of ionic crystalline solid from their constant elements. From their constant elements is called as Barn-Haber cycle. ಇಲ್ಲಿ ಬಾರ್ನ್-ಹೇಬರ್ ಸೈಕಲ್ ಆಫ್ NaCl ನಿಮಗೆ ಡಿಸ್ಕಸ್ ಮಾಡಿದ್ದೇನೆ. ಅರ್ಥ ಆಯ್ತಾ? ಈ NaCl ಫಾರ್ಮೇಷನ್ ಎಷ್ಟಿದೆ? 1 ಮೋಲ್ ಆಫ್ ಎಲಿಮೆಂಟ್, ಯಾವುದು ಸೋಡಿಯಂ ಎಲಿಮೆಂಟ್, ಹಾಫ್ ಮೋಲ್ ಆಫ್ ಕ್ಲೋರಿನ್ ಗ್ಯಾಸ್ ಜೊತೆ ರಿಯಾಕ್ಟ್ ಆದಾಗ 1 ಮೋಲ್ ಆಫ್ ಅಯಾನಿಕ್ ಸಾಲಿಡ್ ಫಾರ್ಮ್ ಆಗಬೇಕಾದ್ರೆ ಡೆಲ್ಟಾ ಎಚ್ ಆಫ್ ಫಾರ್ಮೇಷನ್ 381.8 ಕಿಲೋಜೌಲ್ಸ್ ಪರ್ ಮೋಲ್ ಇದೆ. ಅರ್ಥ ಆಯ್ತಾ? ಇವಾಗ ಕಂಪ್ಲೀಟ್ ಈ ಸೈಕಲ್ ಆಫ್ ಆಪರೇಷನ್ಸ್ ನ ತಗೊಂಡು, ಅರ್ಥ ಆಯ್ತಾ, ಲ್ಯಾಟಿಸ್ ಎನರ್ಜಿ ಎಲ್ ವ್ಯಾಲ್ಯೂ ಇದು, ಅರ್ಥ ಇದೇನಿದು ಎಲ್ ವ್ಯಾಲ್ಯೂ ಆಫ್ NaCl ಕಂಡುಹಿಡ್ಕೊಂಡಿದ್ದಾರೆ. ಅರ್ಥ ಆಯ್ತು ಏನಿದು ಎಲ್ ವ್ಯಾಲ್ಯೂ, ಲ್ಯಾಟಿಸ್ ಎನರ್ಜಿ ಆಫ್ NaCl, ಲ್ಯಾಟಿಸ್ ಎನರ್ಜಿ ಆಫ್ NaCl. ಹೆಂಗಪ್ಪ? ದೇರ್ ಆರ್ 5 ಸ್ಟೆಪ್ಸ್ ಇನ್ವಾಲ್ವ್. 1 2 3 4 5 ಸ್ಟೆಪ್ಸ್ ಅಂಡ್ ದಿಸ್ ದ ಫಾರ್ಮುಲಾ. ಈ ಫಾರ್ಮುಲಾ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಡೆಲ್ಟಾ H ನಾಟ್ ಆಫ್ NaCl ಇಸ್ ಈಕ್ವಲ್ ಟು, ಅಥವಾ L ಇಸ್ ಈಕ್ವಲ್ ಟು ಡೆಲ್ಟಾ H ನಾಟ್ ಆಫ್ NaCl ಮೈನಸ್ ಡೆಲ್ಟಾ H of sublimation. Delta H means change in enthalpy or change in energy. Change in energy delta. Change in energy, standard change in energy of NaCl. Change in energy, change in energy, change in energy, change in energy. Delta H andre. Delta H of andre ಒಂದು ಅರ್ಥ ಆಯ್ತಾ, ಮೋಲ್ ಆಫ್ ಅಯಾನಿಕ್ ಸಾಲಿಡ್ ಅದ್ರ ಗೇಸಿಯಸ್ ಆಟಮ್ ಕನ್ವರ್ಟ್ ಮಾಡಬೇಕಾದ್ರೆ ಸಬ್ಲಿಮೇಷನ್ ಅಂತ ಕರೀತಾನೆ. ಅದಾಗಬೇಕಾದ್ರೆ ಇಷ್ಟೊಂದು ಅಮೌಂಟ್ ಆಫ್ ಎನರ್ಜಿ ಬೇಕಾಗತ್ತೆ, ರಿಕ್ವೈರ್ ಆಗುತ್ತೆ. ಅದೇ 1 ಮೋಲ್ ಆಫ್ ಕ್ಲೋರಿನ್ ಗ್ಯಾಸು ಕ್ಲೋರಿನ್ ಆಟಮ್ ಕನ್ವರ್ಟ್ ಮಾಡಬೇಕಾದ್ರೆ ಡಿಸೋಷನ್ಸ್ ಕರಿತೀವಿ. ಡೆಲ್ಟಾ H ಆಫ್ ಡಿಸೋಷನ್ ಇಷ್ಟು ಬೇಕಾಗುತ್ತೆ ಎನರ್ಜಿ. ಅರ್ಥ ಆಗ್ತಿದೆಯಾ? ಎನಿ ಡೌಟ್? ದಟ್ ಈಸ್ 121.5 ಕಿಲೋಜೌಲ್ಸ್. ಅರ್ಥ ಆಗಿದೆಯಾ? ನೆಕ್ಸ್ಟ್ ಅದೇ ಸೋಡಿಯಂ ಗ್ಯಾಸಸ್ ಆಟಮ್ ಅಯಾನ್ ಆಗಿ ಕನ್ವರ್ಟ್ ಆಗಬೇಕಾದ್ರೆ ಅದಕ್ಕೆ ಏನಂತ ಕರಿತೀವಿ? ಅಯನೈಸೇಷನ್ ಅಂತ ಕರಿತೀವಿ ತಾನೆ, ಅಯನೈಸೇಷನ್ ಅಂತ ಕರಿತೀವಿ. ಆವಾಗ ಇಷ್ಟೊಂದು ಅಮೌಂಟ್ ಆಫ್ ಎನರ್ಜಿ ಬೇಕಾಗತ್ತೆ. ಅದೇ ಕ್ಲೋರಿನ್ ಗ್ಯಾಸಸ್ ಆಟಮು ಅದರ ಅಯಾನ್ ಆಗಿ ಅಂದರೆ ಅದಕ್ಕೆ ಎನರ್ಜಿ ರಿಲೀಸ್ ಆಗ್ತಕ್ಕಂಥದ್ದು, ಅದರಿಂದ ನೆಗೆಟಿವ್ ವ್ಯಾಲ್ಯೂ. ಇದಕ್ಕೆ ಎಲೆಕ್ಟ್ರಾನ್ ಅಫಿನಿಟಿ ಅಂತ ಕರಿತೀವಿ, ಅದು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಕಂಪ್ಲೀಟ್ ಇವನ್ನೆಲ್ಲ ಸ್ಟೆಪ್ಸ್ ನೋಡಿದಾಗ ನಮ್ಗೆ ಏನು ಸಿಕ್ತು? Na ಪ್ಲಸ್ ಗೇಸಿಯಸ್ ಸಿಕ್ತು, Cl ಮೈನಸ್ ಗೇಸಿಯಸ್ ಸಿಕ್ತು. ಲಾಸ್ಟ್ ಸ್ಟೆಪ್ ಅವೆರಡು ಕಂಬೈನ್ ಆಗಬೇಕಾದ್ರೆ ಅರ್ಥ ಆಯ್ತು, ದಟ್ ಈಸ್ ಈಕ್ವಲ್ ಟು ದಟ್ ಈಸ್ ಎಲ್ ತಾನೆ. ಆ ಎಲ್ ವ್ಯಾಲ್ಯೂ ಹೆಂಗೆ ಕಂಡಿದ್ದ? ಬೈ ಯೂಸಿಂಗ್ ದಿಸ್ ಫಾರ್ಮುಲಾ. ಅರ್ಥ ಆಯ್ತಾ? ಇಟ್ಸ್ ವೆರಿ ಸಿಂಪಲ್. ನೋಡ್ಕೊಳ್ಳಿ, ನಿಮ್ಗೆ ಈ ವ್ಯಾಲ್ಯೂಸ್ ಜ್ಞಾಪಕ ಏನು ಇಟ್ಕೋಬೇಡ. ಅರ್ಥ ಆಯ್ತಾ? ಜಸ್ಟ್ ಈ ಫಾರ್ಮುಲಾ ಒಂದು ಜ್ಞಾಪಕ ಇಟ್ಕೊಂಡಿರಿ, ಸ್ಟೆಪ್ಸ್ ಜ್ಞಾಪಕ ಇಟ್ಕೊಳ್ಳಿ ಸಾಕು. ಅರ್ಥ ಆಗಿದೆಯಾ? ಈ ಫೈನಲ್ ವ್ಯಾಲ್ಯೂ ಒಂದು ಜ್ಞಾಪಕ ಇಟ್ಕೊಳ್ಳಿ, ರೇಂಜ್. ಅರ್ಥ ಆಯ್ತಾ? ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ದ ಬಾರ್ನ್-ಹೇಬರ್ ಸೈಕಲ್ ಆಫ್ NaCl. ಬಾರ್ನ್-ಹೇಬರ್ ಸೈಕಲ್ ಆಫ್ NaCl ಮಾಡ್ಬೋದಾ? ಅರ್ಥ ಆಯ್ತಾ? ನೀವು ಹಿಂಗೆ ಬರೀರಿ. ವಾಟ್ ಈಸ್ ಬಾರ್ನ್-ಹೇಬರ್ ಸೈಕಲ್ ಅಂತ ಕೇಳಿದ್ರೆ, ದಿಸ್ ಈಸ್ ದ ಸೈಕಲ್ ಆಫ್ ಆಪರೇಷನ್ಸ್ ರೆಪ್ರೆಸೆಂಟಿಂಗ್ ದ ಎನರ್ಜಿ ಚೇಂಜ್. ಎನರ್ಜಿ ಚೇಂಜ್ ಆಗ್ತಕ್ಕಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಸೈಕಲ್ ಅದು. ಯಾವುದ್ರದ್ದು? ಯಾವಾಗ? ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ 1 ಮೋಲ್ ಆಫ್ ಅಯಾನಿಕ್ ಸಾಲಿಡ್. 1 ಮೋಲ್ ಆಫ್ ಅಯಾನಿಕ್ ಸಾಲಿಡ್ ಫಾರ್ಮ್ ಆಗಬೇಕಾದ್ರೆ, 1 ಮೋಲ್ ಆಫ್ ಅಯಾನಿಕ್ ಸಾಲಿಡ್ ಫಾರ್ಮ್ ಆಗಬೇಕಾದ್ರೆ, NaCl ಅಂತ 1 ಮೋಲ್ ಫಾರ್ಮ್ ಆಗಬೇಕಾದ್ರೆ ಏನೆಲ್ಲ ಸೈಕಲ್ ಆಫ್ ಆಪರೇಷನ್ಸ್, ಅರ್ಥ ಆಯ್ತಾ, ರೆಪ್ರೆಸೆಂಟ್ ಮಾಡ್ತೀವೋ ಈ ಅಯಾನಿಕ್ ಸಾಲಿಡ್ ಹೆಂಗೆ ಫಾರ್ಮ್ ಆಗುತ್ತೆ? ಫ್ರಮ್ ದೇರ್ ದಟ್ ಈಸ್ ಕಾನ್ಸ್ಟೆಂಟ್ ಎಲಿಮೆಂಟ್ಸ್ ಇಂದ. ಅರ್ಥ ಆಯ್ತಾ? ದಟ್ ಈಸ್ ಕಾಲ್ಡ್ ಆಸ್ ಲ್ಯಾಟಿಸ್ ಎನರ್ಜಿ. ಸರಿ, ಬಾರ್ನ್-ಹೇಬರ್ ಸೈಕಲ್. ಬಾರ್ನ್-ಹೇಬರ್ ಸೈಕಲ್ ಲ್ಯಾಟಿಸ್ ಎನರ್ಜಿ ಡೆಫಿನೇಷನ್ ಕೇಳಿ ಬರೀಬೋದಾ? ಲ್ಯಾಟಿಸ್ ಎನರ್ಜಿ ಅಂದ್ರೆ ಏನು? ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ ವೆನ್ 1 ಮೋಲ್ ಆಫ್ ಅಯಾನಿಕ್ ಸಾಲಿಡ್ ಈಸ್ ಫಾರ್ಮ್ಡ್ ಫ್ರಮ್ ಇಟ್ಸ್ ಗೇಸಿಯಸ್ ಕ್ಯಾಟಯನ್ಸ್ ಅಂಡ್ ಆನಯನ್ಸ್. ಇದೆ ಲ್ಯಾಟಿಸ್ ಎನರ್ಜಿ. ಎಲ್ ಅಂದ್ರೆ ಏನು? ಫ್ರಮ್ ಇಟ್ಸ್ ಗೇಸಿಯಸ್ ಕ್ಯಾಟಯನ್ಸ್ ಅಂಡ್ ಆನಯನ್ಸ್ ಇಂದ 1 ಮೋಲ್ ಆಫ್ ಅಯಾನಿಕ್ ಸಾಲಿಡ್ ಫಾರ್ಮ್ ಆಗಬೇಕಾದ್ರೆ ಎಷ್ಟೊಂದು ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಲ್ಯಾಟಿಸ್ ಎನರ್ಜಿ. ಬಾರ್ನ್-ಹೇಬರ್ ಸೈಕಲ್ ಅಂದ್ರೆ ಏನು? ದಿಸ್ ಈಸ್ ಎ ಸೈಕಲ್ ಆಫ್ ಆಪರೇಷನ್ಸ್ ರೆಪ್ರೆಸೆಂಟಿಂಗ್ ದ ಎನರ್ಜಿ ಚೇಂಜ್ ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ 1 ಮೋಲ್ ಆಫ್ ಅಯಾನಿಕ್ ಕ್ರಿಸ್ಟಲೈನ್ ಸಾಲಿಡ್ ಫ್ರಮ್ ಇಟ್ಸ್ ಅಥವಾ ಫ್ರಮ್ ದೇರ್ ಕಾನ್ಸ್ಟೆಂಟ್ ಎಲಿಮೆಂಟ್ಸ್ ಈಸ್ ಕಾಲ್ಡ್ ಆಸ್ ಬಾರ್ನ್-ಹೇಬರ್ ಸೈಕಲ್. ಇವಾಗ ಬಾರ್ನ್-ಹೇಬರ್ ಸೈಕಲ್ ಆಫ್ NaCl ಡಿಸ್ಕಸ್ ಮಾಡಿದ್ವಿ. ಇವಾಗ ಬಾರ್ನ್-ಹೇಬರ್ ಸೈಕಲ್ ಆಫ್ NaCl ಫಾರ್ಮೇಷನ್ ಇಷ್ಟು ಅಮೌಂಟ್ ಆಫ್ ಎನರ್ಜಿ ಬೇಕಾಗತ್ತೆ, ಸರಿ ರಿಲೀಸ್ ಆಗುತ್ತೆ. ಯಾಕಂದ್ರೆ ಇವೆರಡು ಅನ್ಸ್ಟೇಬಲ್ ಇರ್ತಾರೆ, ಇದು ಸ್ಟೇಬಲ್ ಆಗುತ್ತೆ, ಇಷ್ಟು ರಿಲೀಸ್ ಆಗುತ್ತೆ. ಇವಾಗ ಇದಾಗಬೇಕು, ಇದು
ಈ ರಿಯಾಕ್ಷನ್ ಆಗಬೇಕಾದ್ರೆ ಇವೆಲ್ಲ ಫಾಲೋಯಿಂಗ್ ಆಪರೇಷನ್ಸ್ ನಡೆದಿರುತ್ತೆ. ಅರ್ಥ ಆಯ್ತಾ? ಹೆಂಗ್ ನಡೆದಿರುತ್ತೆ ಅಂದ್ರೆ ಫಸ್ಟ್ ಇದು ಸಾಲಿಡ್ ಆಟಮು ಗೇಸಿಯಸ್ ಆಟಮ್ ಕನ್ವರ್ಟ್ ಮಾಡಬೇಕಾದ್ರೆ ಸಬ್ಲಿಮೇಷನ್ ಅಂತ ಕರಿತೀವಿ, ಅದಕ್ಕೆ ಇಷ್ಟು ಎನರ್ಜಿ ಬೇಕಾಗುತ್ತೆ. ಇದು ಕ್ಲೋರಿನ್ ಮಾಲಿಕ್ಯೂಲ್ ಆಗಿರುತ್ತೆ, ಅದು ಆಟಮ್ ಕನ್ವರ್ಟ್ ಮಾಡ್ಲಿಕ್ಕೆ ಇಷ್ಟು ಎನರ್ಜಿ ಬೇಕಾಗುತ್ತೆ. ಯಾವಾಗ ಇದಾಯ್ತೋ, ಯಾವುದೋ ಸೋಡಿಯಂ ಗ್ಯಾಸ್ ಆಯಿತು ಸಬ್ಲಿಮೇಷನ್ ಆಗಿ, ಅದು Na+ ಅಯಾನ ಕನ್ವರ್ಟ್ ಆಗಲಿಕ್ಕೆ ಇಷ್ಟೊಂದು ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೆ, ಅದು ಅಯನೇಷನ್ ಅಂತ ಕರಿತೀವಿ. ಇವಾಗ Cl- ಗ್ಯಾಸ್ ಸಿಕ್ಕಿದೆ ತಾನೆ, ಅದ್ರ ಅಯಾನ ಕನ್ವರ್ಟ್ ಆಗಬೇಕಾದ್ರೆ ಅದಕ್ಕೆ ಎಲೆಕ್ಟ್ರಾನ್ ಅಫಿನಿಟಿ ಅಂತ ಕರಿತೀವಿ ತಾನೆ, ಅದಕ್ಕೆ ಇಷ್ಟು ಎನರ್ಜಿ ರಿಲೀಸ್ ಆಗುತ್ತೆ. ಅರ್ಥ ಆಯ್ತಾ? ಇವಾಗ ಇವೆರಡನ್ನ ಕಂಬೈನ್ ಮಾಡಿದ್ರೆ ಫಾರ್ಮ್ ಆಗ್ತಕ್ಕಂಥದ್ದು ಏನು, 1 ಮೋಲ್ ಆಫ್ ಅಯಾನಿಕ್ ಸಾಲಿಡ್ NaCl. ಅರ್ಥ ಆಯ್ತಾ? ಅದಕ್ಕೆ ಲ್ಯಾಟಿಸ್ ಎನರ್ಜಿ ಅಂತ. ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ದಿಸ್ ದ ಫಾರ್ಮುಲಾ ಇಸ್ ಯೂಸ್ಡ್ ಫ್ರಮ್ ದಿಸ್ ಫಾಲೋಯಿಂಗ್ ಲೇಟರ್. ಅರ್ಥ ಆಗಿದೆಯಾ? ದಿಸ್ ಇಸ್ ದ ಬಾರ್ನ್-ಹೇಬರ್ ಸೈಕಲ್. ಅರ್ಥ ಆಯ್ತಾ? ನಿಮಗೆ ನೀಟ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್, CET ಪಾಯಿಂಟ್ ಆಫ್ ಕೂಡ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇದನ್ನ ಜಸ್ಟ್ ಒಂದು ಸೈಕಲ್ ಮುಖಾಂತರ ಬರ್ದು ತೋರಿಸ್ಲಾ? ಅರ್ಥ ಆಯ್ತು? ಇದನ್ನೇ ನಾನು ಈ ವ್ಯಾಲ್ಯೂಸ್ ಮಾತ್ರ ಅಳಿಸ್ಬಿಟ್ಟು ಬರೀತೀನಿ ನೋಡಿ, ಇಲ್ಲಿ ಅವೆಲ್ಲ ಹಂಗೆ ಇರಲಿ ಸ್ಟೆಪ್ಸು. ಅರ್ಥ ಆಯ್ತಾ? ಹಂಗೆ ಇರಲಿ. ಸೋಡಿಯಂ ಗ್ಯಾಸ್, sodium gas plus half Cl2 gas to give ಏನು NaCl. ಅರ್ಥ ಆಯ್ತಾ? NaCl ಸ್ವಲ್ಪ ಸ್ಪೇಸ್ ಇಲ್ಲ, ಅದಕ್ಕೋಸ್ಕರ ಚಿಕ್ಕದಾಗ ಬರ್ತೀನಿ. NaCl ಸಾಲಿಡ್. ಅರ್ಥ ಆಯ್ತಾ? ಡೆಲ್ಟಾ H ಆಫ್ ಎಷ್ಟು? ಡೆಲ್ಟಾ H ಆಫ್ is equal to -381.8 kilojoules. ಇದೇ ತಾನೆ ಈ ರಿಯಾಕ್ಷನ್ ಇಲ್ಲಿ ಬರ್ತೀನಿ ಅಷ್ಟೆ. ಅರ್ಥ ಆಯ್ತಾ? ಇಲ್ಲ ಅದಕ್ಕೆ ನಾವು ಬರೀಬಹುದು, ಬಟ್ ಅದು ಹಂಗೆ ಇರಲಿ. ಇವಾಗ ಇದೇನು ಮಾಡಿದ್ವಿ, ಫಸ್ಟು ಸಬ್ಲಿಮೇಷನ್ ಮಾಡಿದ್ವಿ. ಅವಾಗ ಏನಾಯಿತು, ಸಾಲಿಡ್ ಇದೆ. ಅರ್ಥ ಏನಾಯಿತು? Na ಗ್ಯಾಸ್ ಆಯಿತು. ಅರ್ಥ ಆಯ್ತು? Na ಗ್ಯಾಸ್ ಆಯಿತು. ಮತ್ತೆ ಏನು ಮಾಡಿದ್ವಿ, ಅದನ್ನು ಅಯನೈಸೇಷನ್ ಮಾಡಿದ್ವಿ. ಏನಾಯಿತು? Na+ ಗ್ಯಾಸ್ ಆಯಿತು. ಅರ್ಥ ಆಯ್ತು? ಇದನ್ನು ಏನು ಮಾಡಿದ್ವಿ, ಏನು ಮಾಡಿದ್ವಿ? ಡಿಸೋಸಿಯೇಷನ್ ಮಾಡಿದ್ವಿ. ಅರ್ಥ ಆಯ್ತಾ? ಡಿಸೋಸಿಯೇಷನ್ ಮಾಡಿದ್ವಿ. ಕ್ಲೋರಿನ್ ಮಾಲಿಕ್ಯೂಲ್ ಏನಾಯಿತು? ಕ್ಲೋರಿನ್ ಆಟಮ್ ಗ್ಯಾಸ್ ಆಯಿತು. ಅದನ್ನೇನು ಮಾಡಿದ್ವಿ? Cl- ಅಯಾನ್ ಆಗಿ ಹೆಂಗೆ ಮಾಡಿದ್ವಿ? ಅದು ಎಲೆಕ್ಟ್ರಾನ್ ಅಫಿನಿಟಿ. ಅರ್ಥ ಆಯ್ತಾ? ಇವಾಗ ಇವೆರಡನ್ನ ಕಂಬೈನ್ ಆಗ್ತಕ್ಕಂಥದ್ದೇ ದಿಸ್ ಈಸ್ ದ ಬಾರ್ನ್-ಹೇಬರ್ ಸೈಕಲ್ ಆಫ್ NaCl. ಎಲ್ಲದೂ ನಿನಗೆ ಗೊತ್ತಾಯ್ತಾ? ನೋಡಿ, ಇಷ್ಟನ್ನೆಲ್ಲ ಸೇರಿ ಈ ಸೈಕಲ್ ಮುಖಾಂತರ ನಾವು ತೋರಿಸಿದ್ವಿ. ಅರ್ಥ ಆಯ್ತಾ? ಸೋಡಿಯಂ ಸಾಲಿಡ್, ಸೋಡಿಯಂ ಗೇಸಿಯಸ್ ಕನ್ವರ್ಟ್ ಮಾಡಿದ್ವಿ. ಸಾಲಿಡ್ ಸೋಡಿಯಂನ ಗೇಸಿಯಸ್ ಸೋಡಿಯಂ ಆಗಿ, ಗೇಸಿಯಸ್ ಸೋಡಿಯಂನ ಅದರ ಅಯಾನ ಕನ್ವರ್ಟ್ ಮಾಡಿದ್ವಿ. ಅವೇತಾನೆ ಈ ಸ್ಟೆಪ್ಪು. ಅರ್ಥ ಆಯ್ತಾ? ಸಬ್ಲಿಮೇಷನ್ ಸ್ಟೆಪ್ಪು. ಮತ್ತೆ ಏನಾಯಿತು? ಅಯನೈಸೇಷನ್ ಸ್ಟೆಪ್ಪು. ಈ ಸ್ಟೆಪ್ಪು ಮಾಡಿದ್ವಿ ಇವೆರಡು. ಅರ್ಥ ಆಯ್ತಾ? ಸೋಡಿಯಂ Na+ ಆಗೋಯ್ತಾ? ಇಲ್ಲ ಆಗಿದೆಯಾ? ನೆಕ್ಸ್ಟ್ ಏನಾಯಿತು? ಕ್ಲೋರಿನ್ ಮಾಲಿಕ್ಯೂಲ್ನ ಕ್ಲೋರಿನ್ ಆಟಮ್ ಕನ್ವರ್ಟ್ ಆಯ್ತು. ಇದೇ ತಾನೇ ಇದು ಡಿಸೋಸಿಯೇಷನ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ಲೋರಿನ್ ಆಟಮ್ನ, ಕ್ಲೋರಿನ್ ಗೇಸಿಯಸ್ ಆಟಮ್ನ ಕ್ಲೋರೈಡ್ ಅನ್ನ ಕನ್ವರ್ಟ್ ಮಾಡಿದ್ವಿ. ಇದೇ ತಾನದು. ಮತ್ತು ಇವೆರಡು ಕಂಬೈನ್ ಫಾರ್ಮ್ ಆಗ್ತಕ್ಕಂಥದ್ದು NaCl. ದಿಸ್ ಇಸ್ ದ ಬಾರ್ನ್-ಹೇಬರ್ ಸೈಕಲ್. ದಟ್ಸ್ ಆಲ್ ದಿಸ್ ಅಯಾನಿಕ್ ಬಾಂಡ್ ಬಗ್ಗೆ. ನೆಕ್ಸ್ಟ್ ಕ್ಲಾಸ್ ವಿಲ್ ಡಿಸ್ಕಸ್ ದಟ್ ಈಸ್ ಕೋವೆಲೆಂಟ್ ಬಾಂಡ್. ಕೋವೆಲೆಂಟ್ ಬಾಂಡ್ ಅರ್ಥ ಆಯ್ತಾ? ಯಾವಾಗ ಯಾರು ಪ್ರಪೋಸ್ ಮಾಡಿದ್ರು ಕೋವೆಲೆಂಟ್ ಬಾಂಡ್ ಅಂದರೆ ಏನು, ಅರ್ಥ ಆಯ್ತಾ? ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿಬಿಟ್ಟು ಅದರ ಕ್ಯಾರೆಕ್ಟರಿಸ್ಟಿಕ್, ಕೋವೆಲೆಂಟ್ ಕಾಂಪೌಂಡ್ಸ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸು, ವಾಟ್ ಆರ್ ದ ಫ್ಯಾಕ್ಟರ್ಸ್ ಟು ಫೇವರ್ ದ ಕೋವೆಲೆಂಟ್ ಬಾಂಡ್, ಅವೆಲ್ಲ ಡಿಸ್ಕಸ್ ಮಾಡಿ ವಿಲ್ ಕಂಟಿನ್ಯೂ. ಥ್ಯಾಂಕ್ ಯು.